ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ. ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ. ಆತನ ಬಲಗೈಯು ಪರಿಶುದ್ಧ ಬಾವು ಜಯವನ್ನು ಉಂಟು ಮಾಡಿವೆ. ಯೆಹೋವನು ತನ್ನ ರಕ್ಷಣೆಯನ್ನು ಪ್ರಕಟಿಸಿದ್ದಾನೆ. ಜನಾಂಗಗಳೆದುರಿಗೆ ತನ್ನ ನೀತಿಯನ್ನು ತೋರ್ಪಡಿಸಿದ್ದಾನೆ. ಆತನು ಇಸ್ರಾಯೇಲನ ಮನೆತನದವರ ಬಗ್ಗೆ ಇದ್ದ ತನ್ನ ಪ್ರೀತಿ ಸತ್ಯತೆಗಳನ್ನು ನೆನಪು ಮಾಡಿಕೊಂಡಿದ್ದಾನೆ. ಭೂಲೋಕದ ಎಲ್ಲ ಕಡೆಯವರು ನಮ್ಮ ದೇವರ ರಕ್ಷಣಾ ಕಾರ್ಯವನ್ನು ನೋಡಿದ್ದಾರೆ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಹರ್ಷಿಸಿರಿ, ಉತ್ಸಾಹ ಧ್ವನಿ ಮಾಡಿ ಹಾಡಿರಿ. ಕಿನ್ನರಿಯೊಡನೆ ಯೆಹೋವನನ್ನು ಸ್ತುತಿಸಿರಿ. ಕಿನ್ನರಿಯನ್ನು ನುಡಿಸುತ್ತಾ ಭಜಿಸಿರಿ. ತುತ್ತೂರಿಗಳನ್ನು ಕೊಂಬನ್ನು ಊದುತ್ತಾ ಯೆಹೋವ ರಾಜನಿಗೆ ಜಯಘೋಷ ಮಾಡಿರಿ. ಯೆಹೋವನ ಮುಂದೆ ಸಮುದ್ರವು ಅದರಲ್ಲಿರುವುದೆಲ್ಲವೂ, ಭೂಮಿಯು ಅದರ ನಿವಾಸಿಗಳು ಘೋಷಿಸಲಿ. ನದಿಗಳು ಚಪ್ಪಾಳೆ ಹೊಡೆಯಲಿ, ಪರ್ವತಗಳೆಲ್ಲ ಉತ್ಸಾಹ ಧ್ವನಿ ಮಾಡಲಿ. ಆತನು ಭೂನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತನು ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನಾಂಗಗಳಿಗೆ ಯಥಾರ್ಥವಾಗಿಯೂ ತೀರ್ಪು ಕೊಡುವನು. ಹಾಲೆಲುಯಾ, ಆಮೆನ್. ನಿಮಗೆ ಸ್ತೋತ್ರ 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 ಯೇಸುವೇ, ನಿಮಗೆ ಆರಾಧನೆ ಆರಾಧನೆ ಯೇಸುವೇ, ನಿಮಗೆ ಸ್ತೋತ್ರ 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 ಯೇಸುವೇ, ಯೇಸುವೇ ನಿಮಗೆ ಆರಾಧನೆ. ಓ ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ. ಯೇಸುವೇ, ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ. ಯೇಸುವೇ, ಮಹಿಮೆಯು ನಿಮಗೆ, ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ. ಯೇಸುವೇ, ದೂತರು ನಿನ್ನನ್ನು ಆರಾಧಿಸುವರು. ಶುದ್ಧ ಪರಿಶುದ್ಧ ನಾವು ನಿನ್ನನ್ನು ಆರಾಧಿಸುವೆವು. ಯೋಗ್ಯ ನೀನೇ ಯೋಗ್ಯ. ದೂತರು ನಿನ್ನನ್ನು ಆರಾಧಿಸುವರು. ಶುದ್ಧ ಪರಿಶುದ್ಧ ನಾವು ನಿನ್ನನ್ನು ಆರಾಧಿಸುವೆವು. ಯೋಗ್ಯ ನೀನೇ ಯೋಗ್ಯ. ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ. ಯೇಸುವೇ, ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ. ಯೇಸುವೇ, 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 ರಾಜನೇ ರಾಜನೇ
ದೂತರು ನಿನ್ನನ್ನು ಆರಾಧಿಸುವರು. ಶುದ್ಧ ಪರಿಶುದ್ಧ ನಾವು ನಿನ್ನನ್ನು ಆರಾಧಿಸುವೆವು. ಯೋಗ್ಯ ನೀನೇ ಯೋಗ್ಯ. ದೂತರು ನಿನ್ನನ್ನು ಆರಾಧಿಸುವೆವು. ಶುದ್ಧ ನೀನೇ ಶುದ್ಧ ನಾವು ನಿನ್ನನ್ನು ಆರಾಧಿಸುವೆವು. ಯೋಗ್ಯ ನೀನೇ ಯೋಗ್ಯ. ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ ಯೇಸುವೇ. ಮಹಿಮೆಯು ನಿಮಗೆ, ಪ್ರಭಾವವು ನಿಮಗೆ, ಪ್ರಭಾವವು ನಿಮಗೆ ಯೇಸುವೇ. ನಿಮಗೆ ಸ್ತೋತ್ರ ಸ್ತೋತ್ರ. ಓ ಯೇಸುವೆ ನಿಮಗೆ ಆರಾಧನೆ. ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ನನ್ನ ಮನವೇ ನೀನು. ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಭ್ರಮೆ ಬೇಡ, ಭಯ ಪಡಬೇಡ. ಎಂದೆಂದು ಆತ ನಿನ್ನ ಜೊತೆಗಿರುವ. ತನ್ನ ಧರ್ಮದ ಬಲಗೆಯ ನೀರಿಯಾತ. ಸದಾ ನಿನ್ನ ಸಹಾಯಕ್ಕಿರುವನು. ಭ್ರಮೆ ಬೇಡ, ಭ್ರಮೆ ಬೇಡ, ಭಯ ಪಡಬೇಡ. ಎಂದೆಂದು ಆತ ನಿನ್ನ ಜೊತೆಗಿರುವ. ತನ್ನ ಧರ್ಮದ ಬಲಗೆಯ ನೀರಿಯಾತ. ಸದಾ ನಿನ್ನ ಸಹಾಯಕ್ಕಿರುವನು. ನನ್ನ ಮನವೇ ನೀನು, ಹೆದರದಿರು,
ಕಣಿವೆಯಲ್ಲಿ ನಡೆವಾಗ ಆತ ನಿನ್ನ ಜೊತೆಗಿರುವ ಆತನ ಧ್ವನಿಯು ಕೋಲು ನಿನಗೆ ಧೈರ್ಯವ ನೀಡಿ ಮುಂದೆ ನಡೆಸುವನು. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆವಾಗ ಆತ ನಿನ್ನ ಜೊತೆಗಿರುವ ಆತನ ಧ್ವನಿಯು ಕೋಲು ನಿನಗೆ ಧೈರ್ಯವ ನೀಡಿ ಮುಂದೆ ನಡೆಸುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ರಾತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನಿನ್ನೆಲ್ಲ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಇಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ನ ರೋಗ ಎಲ್ಲ ವಾಸಿ ಮಾಡುವನು. ಸಮಸ್ತ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಇಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ನ ರೋಗ ಎಲ್ಲ ವಾಸಿ ಮಾಡುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ರಾತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಸದಾ ನಿನ್ನನ್ನು ಕಾಯುವನು. ಸದಾ ನಿನ್ನನ್ನು ಕಾಯುವನು. ಯೇಸುವೇ, ಯೇಸುವೇ ನಿಮಗೆ ಆರಾಧನೆ. ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ. ಯೇಸುವೇ ನಿಮಗೆ ವಂದನೆ. ಹಲ್ಲೆಲೂಯಾ. ಓ ರೆದಾಲರಾಂದೆ ರೇ 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 ರೇ. ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ.
ನನ್ನನ್ನು ಕಂಡೆ ಕರಗಲಿ ಎತ್ತಿದೆ ಮುಖವನ್ನು ನೋಡಿ ನೀ ಬೇಕೆಂದಿದೆ. ನನ್ನನ್ನು ಕಂಡೆ ಕರಗಲಿ ಎತ್ತಿದೆ ಮುಖವನ್ನು ನೋಡಿ ನೀ ಬೇಕೆಂದಿದೆ. ನೀ ನನ್ನ ಪ್ರಾಣವು, ನೀ ನನ್ನ ಜೀವವು, ನೀ ನನ್ನ ಶ್ವಾಸವು, ನೀ ನನ್ನೆಲ್ಲವೂ. ನೀನೇ ಯೋಗ್ಯನು, 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 ನೀನೇ ಯೋಗ್ಯನು. ನನ್ನನ್ನು ಕಂಡೆ ಕರಗಲಿ ಎತ್ತಿದೆ ಮುಖವನ್ನು ನೋಡಿ ನೀ ಬೇಕೆಂದಿದೆ. ನನ್ನನ್ನು ಕಂಡೆ ಕರಗಲಿ ಎತ್ತಿದೆ ಮುಖವನ್ನು ನೋಡಿ ನೀ ಬೇಕೆಂದಿದೆ. ನೀ ನನ್ನ ಪ್ರಾಣವು, ನೀ ನನ್ನ ಜೀವವು, ನೀ ನನ್ನ ಶ್ವಾಸವು, ನೀ ನನ್ನೆಲ್ಲವೂ. ನೀನೇ ಯೋಗ್ಯನು, 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 ನೀನೇ ಯೋಗ್ಯನು. ನೀನೇ ಪರಿಶುದ್ಧ, ನೀನೇ ಪರಿಶುದ್ಧನು, ನೀನೇ ಮನೋಹರನು, ನೀನೇ ಉದ್ಧಾರಕನು ಯೇಸುವೇ. ನೀನೇ ಪರಿಶುದ್ಧನು, ನೀನೇ ಮನೋಹರನು, ನೀನೇ ಉದ್ಧಾರಕನು ಯೇಸುವೇ. ನೀನೇ ಅತಿ ಶ್ರೇಷ್ಠವು, ನೀನೇ ಸಂಪೂರ್ಣನು, ನೀನೇ ಅತಿ ಸುಂದರನು ಯೇಸುವೇ. ನೀನೇ ಅತಿ ಶ್ರೇಷ್ಠನು, ನೀನೇ ಸಂಪೂರ್ಣನು, ನೀನೇ ಅತಿ ಸುಂದರನು ಯೇಸುವೇ. ನಿನಗಾಗಿ ಓಡುವೆ, ನಿನಗಾಗಿ ಹಾಡುವೆ, ನಿನ್ನ ಪಾದವೊಂದೇ ನಾ ಹಿಡಿಯುವೆ. ನಿನಗಾಗಿ ಓಡುವೆ, ನಿನಗಾಗಿ ಹಾಡುವೆ,
ಯೋಗ್ಯನು, ನೀನೇ ಯೋಗ್ಯನು, ನೀನೇ ಯೋಗ್ಯನು, ನೀನೇ ಯೋಗ್ಯನು, ನೀನೇ ಯೋಗ್ಯನು, ನೀನೇ ಯೋಗ್ಯನು. ಹಾಲೆಲೂಯ, ಆಮೆನ್. ಯೇಸುವೇ ಸ್ತೋತ್ರ. ದೇವರೇ, ಇವತ್ತಿನ ದೇವರ ವಾಕ್ಯವನ್ನು ಕೇಳಲು ನಿನ್ನ ಮಕ್ಕಳಿಗೆ ಅವರ ಮನಸ್ಸಿಗೆ, ಅವರ ಹೃದಯಕ್ಕೆ ಬೇಕಾದ ಸ್ವಾತಂತ್ರ್ಯವನ್ನು ನೀಡಿರೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ಹಾಲೆಲೂಯ. ಇವತ್ತಿನ ದೇವರ ವಾಕ್ಯವನ್ನು ಕೇಳುವ ಕೀರ್ತನೆ 42 ವಾಕ್ಯ 7 ಮತ್ತು 8. ನಿನ್ನ ಜಲಪಾತಗಳಿಂದುಂಟಾಗುವ ಮಹಾಘೋಷವು ಒಂದು ಪ್ರವಾಹವು ಮತ್ತೊಂದು ಪ್ರವಾಹವನ್ನು ಕೂಗ್ತದೋ ಎಂಬಂತಿರುವುದು. ಹಾಗೆಯೇ ನೀನು ಅಲ್ಲಕಲ್ಲೋಲವಾದ ದುಃಖ ಪ್ರವಾಹದ ತೆರೆಗಳನ್ನು ನನ್ನ ತಲೆ ಮೇಲೆ ದಾಟಿಸಿದೆಯಲ್ಲ. ಯೆಹೋವನು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು, ರಾತ್ರಿ ವೇಳೆಯಲ್ಲಿಯೂ ಆತನ ಕೀರ್ತನೆ ನನ್ನಲ್ಲಿರುವುದು. ನನ್ನ ಜೀವಾಧಾರಕನಾದ ದೇವರನ್ನು ಪ್ರಾರ್ಥಿಸುವೆನು. ಆಮೆನ್. ಒಂದು ಅಗಾಧದ ಪ್ರವಾಹವು ಮತ್ತೊಂದು ಅಗಾಧದ ಪ್ರವಾಹವನ್ನು ಕೂಗುತ್ತದೆಯೋ ಎಂಬಂತಿರುವುದು. ನಿನ್ನ ಜಲಪಾತಗಳಿಂದ ಉಂಟಾಗುವ ಮಹಾಘೋಷವು. ಇಲ್ಲಿ ಕೀರ್ತನಗಾರನು ಹೇಳುವುದು ತಾನಿರುವ ಆಳವಾದ ಸನ್ನಿವೇಶದ ಬಗ್ಗೆ, ದೇವರ ಆಳವಾದ ವಿಷಯದ ಬಗ್ಗೆ. ಹೌದು, ಅವನ ಜೀವನದಲ್ಲಿ ಅವನಿರುವ ಆಳವಾದ ಸನ್ನಿವೇಶ ಅಂದರೆ ಅವನ ಜೀವನದಲ್ಲಿರುವ ಪ್ರವಾಹಗಳು ಮತ್ತು ಬಲವಾದ ಅಲೆಗಳ ಬಗ್ಗೆ. ಹೌದು, ಅವನು ಹೇಳುತ್ತಾನೆ, ಅವುಗಳು ನನ್ನ ಸುತ್ತಲೂ ಇವೆ. ಹೌದು, ಅಲೆಗಳೆಂದರೇನು? ಪ್ರವಾಹ ಅಂದರೇನು? ಅಲೆಗಳೆಂದರೇನೆಂದು ನಮಗೆ ತಿಳಿದಿದೆ. ಆದರೆ ಪ್ರವಾಹಗಳೆಂದರೆ ಅಲೆಗಳಿಗಿಂತ ಭಾರವಾದವುಗಳು. ಹೌದು, ಇಲ್ಲಿ ಕೀರ್ತನಗಾರನು ಹೇಳುತ್ತಾನೆ, ನಿನ್ನ ಅಲೆಗಳು ಮತ್ತು ನಿನ್ನ ಪ್ರವಾಹಗಳು ನನ್ನ ಮೇಲೆ ಎರಗಿವೆ. ಹೌದು, ಇಲ್ಲಿ ಕೀರ್ತನಗಾರನು ತನ್ನ ಜೀವನದಲ್ಲಿ ಅವನು ಹಾದು ಹೋದ ಕಷ್ಟಗಳು, ಹೋರಾಟಗಳು, ನೋವುಗಳ ಬಗ್ಗೆ ಹೇಳುತ್ತಿರುವುದು. ಹೌದು, ಅವನ ಜೀವನದಲ್ಲಿ ಅನುಭವಿಸಿದ ಆ ಕಷ್ಟಗಳ ಬಗ್ಗೆ ಹೇಳುತ್ತಾನೆ. ಅವುಗಳು ನನ್ನ ಜೀವನದಲ್ಲಿ ಅಲೆಗಳ ರೂಪದಲ್ಲಿ ಮೇಲಿಂದ ಮೇಲೆ ಬಂದು ಎರಗಿದವು. ಹೌದು, ಅವನು ಅನುಭವಿಸುವ ನೋವುಗಳು, ಕಷ್ಟಗಳು, ದುಃಖಗಳು, ಹೋರಾಟಗಳು, ಬೇರೆ ಬೇರೆ ಸನ್ನಿವೇಶಗಳು ಅಲೆಗಳಂತೆಯೂ ಪ್ರವಾಹಗಳಂತೆಯೂ ಅವನ ಮೇಲೆ ಬಂದು ಎರಗಿವೆ ಎಂದು ಹೇಳುತ್ತಾನೆ. ಆಮೆನ್. ವಾಕ್ಯ 7. ನಿನ್ನ ಜಲಪಾತಗಳಿಂದುಂಟಾಗುವ ಮಹಾಘೋಷವು ಒಂದು ಪ್ರವಾಹವು ಮತ್ತೊಂದು ಪ್ರವಾಹವನ್ನು ಕೂಗ್ತದೋ ಎಂಬಂತಿರುವುದು. ಹಾಗೆಯೇ
ನೀನು ಅಲ್ಲಕಲ್ಲೋಲವಾದ ದುಃಖ ಪ್ರವಾಹದ ತೆರೆಗಳನ್ನು ನನ್ನ ತಲೆ ಮೇಲೆ ದಾಟಿಸಿದೆಯಲ್ಲ. ಆಮೇನ್. ಅವನು ಅನುಭವಿಸಿದ ಆ ಎಲ್ಲ ಕಷ್ಟಗಳು ಅವನ ಹೃದಯದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿದೆ ಅಥವಾ ಕೆಲವೊಂದು ಅನುಭವಗಳನ್ನು ನೀಡಿದೆ. ಮಾತ್ರವಲ್ಲ, ದೇವರ ಅಗಾಧವಾದ ತಿಳುವಳಿಕೆಯನ್ನು ಪಡೆಯಲು ಅದು ಅವನನ್ನು ಹುರಿದುಂಬಿಸಿತು ಎಂದು ಹೇಳುತ್ತಾನೆ. ಹೌದು, ಕೀರ್ತನಗಾರನು ಹೇಳುತ್ತಾನೆ, ಅವನು ಅನುಭವಿಸಿದ ಎಲ್ಲ ಕಷ್ಟಗಳು ಅವನ ಹೃದಯದ ಆಳದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿತು. ಅಂದರೆ ಅವುಗಳು ದೇವರ ಅಗಾಧತೆಯ ಅರಿವನ್ನು ಪಡೆಯುವಂತೆ ನನ್ನನ್ನು ಮುಂದೂಡಿತೆಂದು ಹೇಳುತ್ತಾನೆ. ಆಮೇನ್, ಹಾಲೆಲೂಯ. ಇಲ್ಲಿ ಯಾರಿಗೆಲ್ಲ ತಿಳಿದಿದೆ ನಮ್ಮ ದೇವರು ಆಳವಿಲ್ಲದ ದೇವರಲ್ಲವೆಂದು? ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ದೇವರಲ್ಲಿದ್ದ ಅಗಾಧತೆಯ ಬಗ್ಗೆ. ಆಮೇನ್. ರೋಮಪುರದವರಿಗೆ ಅಧ್ಯಾಯ 11 ವಾಕ್ಯ 33. ಆಹಾ, ದೇವರ ಐಶ್ವರ್ಯವು, ಜ್ಞಾನವೂ ವಿವೇಕವು ಎಷ್ಟೋ ಅಗಾಧ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಆಮೇನ್, ಹಾಲೆಲೂಯ. ಹೌದು, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಹೌದು, ನಮ್ಮ ದೇವರು ಆಳವಿಲ್ಲದ ದೇವರಲ್ಲ. ಆತನು ತುಂಬ ಅಗಾಧವಾದ ದೇವರು. ಆಮೇನ್, ಹಾಲೆಲೂಯ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಆಮೇನ್. ಹೌದು, ನಮ್ಮ ದೇವರಲ್ಲಿ ಅಗಾಧತೆಯೂ ಇದೆ. ಹಲ್ಲೆಲೂಯ. 1 ಕೊರಿಂಥದವರಿಗೆ ಅಧ್ಯಾಯ 2 ವಾಕ್ಯ 10. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ಆಮೇನ್. ಹೌದು, ದೇವರು ತನ್ನ ಆತ್ಮನ ಮೂಲಕ ಅದನ್ನು ನಮಗೆ ಪ್ರಕಟಿಸಿದನು. ದೇವರ ಅಗಾಧತೆಯು ಪ್ರಕಟಗೊಳ್ಳಬಹುದು ಆತನ ಆತ್ಮನ ಮೂಲಕ. ಆತನು ದೇವರ ಆಳವಾದ ವಿಷಯಗಳನ್ನು ಕೂಡ ಪರಿಶೋಧಿಸುತ್ತಾನೆ. ಹೌದು, ದೇವರ ಆತ್ಮವು ದೇವರ ಆಳವಾದ ವಿಷಯಗಳನ್ನು ಪರಿಶೋಧಿಸಿ ಮನುಷ್ಯನಿಗೆ ತಿಳಿಯಪಡಿಸುತ್ತಾನೆ. ಆದರೆ ಮನುಷ್ಯ ಜ್ಞಾನವಾಗಲಿ ಅವನ ತಿಳುವಳಿಕೆಯಾಗಲಿ ಅದನ್ನು ಪರಿಶೋಧಿಸಲು ಅಸಾಧ್ಯ. ಆದರೆ ದೇವರ ಆತ್ಮವು ಆತನ ಆಳವಾದ ಅಗಾಧವಾದ ವಿಷಯಗಳನ್ನು ಪರಿಶೋಧಿಸುತ್ತಾನೆ ಮತ್ತು ಮನುಷ್ಯನಿಗೆ ಪ್ರಕಟಿಸುತ್ತಾನೆ. ಹಾಲೆಲೂಯ. ಎಫೆಸದವರಿಗೆ ಅಧ್ಯಾಯ 3 ವಾಕ್ಯ 18. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣಶಕ್ತರಾಗಿದ್ದು. ಆಮೇನ್. ಹೌದು, ನಮ್ಮ ದೇವರಲ್ಲಿ ಕೆಲವೊಂದು ಅಗಾಧತೆಯೂ ಇದೆ. ಆಮೇನ್. ಯೋಬನ ಗ್ರಂಥ ಅಧ್ಯಾಯ 11 ವಾಕ್ಯ 7. ದೇವರ ಅಗಾಧಗಳನ್ನು ಕಂಡುಕೊಳ್ಳಬಲ್ಲಿಯ ಸರ್ವಶಕ್ತನನ್ನು ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳಬಹುದು. ಆಮೇನ್. ಹೌದು, ದೇವರ ಅಗಾಧಗಳನ್ನು ಕಂಡುಕೊಳ್ಳಬಲ್ಲಿರ, ಸಂಪೂರ್ಣವಾಗಿ ಆತನನ್ನು ಕಂಡುಕೊಳ್ಳಬಹುದು. ದಾನಿಯೇಲನು ಅಧ್ಯಾಯ 2
ವಾಕ್ಯ 22. ಆತನು ಅಗಾಧ ವಿಷಯಗಳನ್ನು ಗೂಢಾರ್ಥಗಳನ್ನು ಬಯಲಿಗೆ ತರುತ್ತಾನೆ. ಕಗ್ಗತ್ತಲೆಯಲ್ಲಿ ಅಡಗಿರುವುದು ಆತನಿಗೆ ಗೋಚರ. ತೇಜಸ್ಸು ಆತನಲ್ಲಿಯೇ ನೆಲೆಗೊಂಡಿದೆ. ಆಮೇನ್. ಹೌದು, ಆತನಲ್ಲಿ ಅಗಾಧವಾದ ವಿಷಯಗಳು ಗೂಢಾರ್ಥಗಳು ಇವೆ ಮತ್ತು ಆತನು ಅವುಗಳನ್ನು ಪ್ರಕಟಪಡಿಸುತ್ತಾನೆ ಆತನ ಆತ್ಮನ ಮೂಲಕ. ಹಾಲೆಲೂಯ. ಇಲ್ಲಿ ಕೀರ್ತನಗಾರನು ಹೇಳುತ್ತಾನೆ ಆತನ ಜೀವನದಲ್ಲಿ ಜರುಗಿದ ಅವ್ಯವಸ್ಥೆಗಳ ಬಗ್ಗೆ. ಹೌದು, ಅವನ ಜೀವನದಲ್ಲಿ ಹಾದು ಹೋದ ಅಲೆಗಳು ಮತ್ತು ಪ್ರವಾಹಗಳು ಅವನಲ್ಲಿ ಮಾಡಿದ ಬದಲಾವಣೆಯ ಬಗ್ಗೆ. ಹೌದು, ಆ ಬದಲಾವಣೆಗಳು ಅವನನ್ನು ದೇವರ ಅಗಾಧದ ಬಗ್ಗೆ ತಿಳಿಯಲು ಧುಮುಕುವಂತೆ ಮಾಡಿದವು. ಆಮೇನ್. ಹೌದು, ನಿಮ್ಮ ಜೀವನದಲ್ಲಿ ನೀವು ಹಾದು ಹೋಗುವ ಆ ಕಷ್ಟಗಳು, ಹೋರಾಟಗಳು, ನೋವುಗಳು ದೇವರ ಅಗಾಧತೆಗೆ ಧುಮುಕುವಂತೆ ಮಾಡುತ್ತವೆ. ಇಲ್ಲಿ ಅಂತಹ ಕಷ್ಟ ನೋವುಗಳಲ್ಲಿ ನೀವು ಹಾದು ಹೋಗುವಾಗ 2 ವಿಷಯಗಳು ನಿಮ್ಮಲ್ಲಿ ಜರುಗುತ್ತವೆ. ಒಂದೇ, ನೀವು ಆತನ ವಿರುದ್ಧವಾಗಿ ಬಂಡೇಳಬಹುದು. ಕೀರ್ತನೆ 42 ವಾಕ್ಯ 7 ಪುನೊಮ್ಮೆ ಓದುವ. ನಿನ್ನ ಜಲಪಾತಗಳಿಂದುಂಟಾಗುವ ಮಹಾಘೋಷವು ಒಂದು ಪ್ರವಾಹವು ಮತ್ತೊಂದು ಪ್ರವಾಹವನ್ನು ಕೂಗುತ್ತದೋ ಎಂಬಂತಿರುವುದು. ಹೌದು, ನಿನ್ನ ಜಲಪಾತಗಳಿಂದ ಉಂಟಾಗುವ ಮಹಾಘೋಷವು ಒಂದು ಅಗಾಧವು ಮತ್ತೊಂದು ಅಗಾಧವನ್ನು ಕೂಗುತ್ತದೋ ಎಂಬಂತಿರುವುದು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಕೆಲವೊಂದು ವಿಷಯಗಳು ಆತನಿಂದಲೇ ಉದ್ಭವಿಸ್ತವೆ ಎಂದು. ಹೌದು, ದೇವರ ವಾಕ್ಯ ಹೇಳುತ್ತದೆ ಕೆಲವೊಂದು ಅಲೆಗಳು, ಪ್ರವಾಹಗಳು ಬರಲು ನಿಮ್ಮ ವೈರಿಯು ಕಾರಣವೆಂದು, ಮತ್ತು ಕೆಲವು ಅಲೆಗಳು, ಪ್ರವಾಹಗಳು ಬರಲು ದೇವರು ಕಾರಣವೆಂದು. ಆದರೆ ದೇವರಿಂದ ಬಂದ ಈ ಅಲೆಗಳು, ಪ್ರವಾಹಗಳು ನಿಮ್ಮ ಹೃದಯದ ಆಳದೊಳಗೆ ಕೆಲವೊಂದು ಕಾರ್ಯಗಳನ್ನು ಮಾಡಿ ಮುಗಿಸುತ್ತವೆ. ಆಮೇನ್. ಹೌದು, ನಿನ್ನ ಅಲೆಗಳು, ಪ್ರವಾಹಗಳು ನನ್ನ ಮೇಲಿಂದ ದಾಟಿ ಹೋದವು. ಹೌದು, ನೀವು ಹಾದು ಹೋಗುವ ಅವ್ಯವಸ್ಥೆಗಳು, ಕಷ್ಟಗಳು, ನೋವುಗಳು, ಅಲೆಗಳು, ಪ್ರವಾಹಗಳು ನಿಮ್ಮೊಳಗೆ ಪರಿವರ್ತನೆಯನ್ನು ತರಬೇಕು. ಹೌದು, ಅವುಗಳ ಆಳವಾದ ಉದ್ದೇಶವೇನೆಂದರೆ ನೀವು ದೇವರ ಅಗಾಧತೆಗೆ ಇಳಿಯಬೇಕೆಂದು. ನೀವು ಆಳವಾದ ಸಂಬಂಧವನ್ನು ದೇವರೊಡನೆ ಪಡೆದು ಆತನ ಜೊತೆಗೆ ನಡೆಯಬೇಕೆಂದು. ಆಮೇನ್. ಆಳವಾದ ರೀತಿಯಲ್ಲಿ ಆತನನ್ನು ಹುಡುಕಬೇಕೆಂದು. ಸರಿಯಲ್ಲವೇ? ಹೌದು. ಇಲ್ಲಿ ಕೀರ್ತನಗಾರನು ತನ್ನ ಕೀರ್ತನೆಯ ಮೊದಲನೆಯ ವಾಕ್ಯಗಳಲ್ಲಿ ಹೇಳುತ್ತಾನೆ, ಅವನು ಹಾದು ಹೋದ ಆ ಎಲ್ಲ ಕಷ್ಟಗಳು ಹೇಗೆ ಅವನ ಹೃದಯದ ಆಳದಲ್ಲಿ ಪರಿವರ್ತನೆ ಆಯಿತೆಂದು ತಿಳಿಸುತ್ತಾನೆ. ಆಮೇನ್. ಹಾಲೆಲೂಯ. ಕೀರ್ತನೆ 42 ವಾಕ್ಯ 1. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನೋ? ನಿನ್ನ ದೇವರು ಎಲ್ಲಿ ಎಂದು ಜನರು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ಹಗಲಿರುಳು ನನಗೆ ಕಣ್ಣೀರೇ ಆಹಾರವಾಯಿತು. ಆಮೇನ್. ಹೌದು, ಇಲ್ಲಿ ಅವನಿಗೆ ಕಣ್ಣೀರು ಬರುವಂತಹ ಕಾರಣಗಳಿದ್ದವು. ಇಲ್ಲಿ ಅವನ ಕಣ್ಣೀರು ಸಂದರ್ಭಕ್ಕೆ ಅನುಸಾರವಾಗಿ ಅಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಹಗಲಿರುಳು ನನಗೆ ಕಣ್ಣೀರೇ ಆಹಾರವಾಯಿತು.
ಹೌದು, ಅವನಿಂದ ಕಣ್ಣೀರು ಬರುವಂತಹ ಅನೇಕ ಕಾರಣಗಳಿದ್ದವು. ಕಣ್ಣೀರು ಬರುವುದು ಯಾವಾಗ? ನಿಮ್ಮ ಹೃದಯದ ಆಳದಲ್ಲಿ ದುಃಖವಿರುವಾಗ ಕಣ್ಣೀರು ಬರುತ್ತದೆ, ಸರಿಯಲ್ಲವೇ? ಹೌದು, ದೈಹಿಕವಾದ ನೋವು, ಭಾವನಾತ್ಮಕ ನೋವುಗಳಿರುವಾಗ ಕಣ್ಣೀರು ಬರುತ್ತದೆ. ಅದೇ ರೀತಿ ಜನರಲ್ಲಿರುವ ಆಳವಾದ ಭಾವನಾತ್ಮಕ ನೋವು ಜನರು ಹಗಲಿರುಳು ಕಣ್ಣೀರು ಸುರಿಸುವಂತೆ ಮಾಡುತ್ತದೆ. ಹಾಗೂ ಇಲ್ಲಿ ಕೀರ್ತನಗಾರನು ಹೇಳುತ್ತಾನೆ, ಹಗಲಿರುಳು ನನಗೆ ಕಣ್ಣೀರೇ ಆಹಾರವಾಯಿತು. ಲೌಕಿಕವಾದ ಆಹಾರಕ್ಕೆ ನನ್ನ ಹಸಿವು ಸತ್ತಿದೆ ಎಂದು ಹೇಳುತ್ತಾನೆ. ನನಗೆ ನನ್ನ ಹಸಿವು ಕಳೆದು ಹೋಗಿದೆ. ಹೌದು, ನನ್ನ ಮೇಲೆ ಬರುವ ಆ ಕಷ್ಟಗಳು ನನ್ನೊಳಗೆ ಅನೇಕ ಪರಿವರ್ತನೆಗಳನ್ನು ಮಾಡುತ್ತದೆ ಮತ್ತು ನನ್ನಲ್ಲಿರುವ ಆ ಆಳವಾದ ನೋವು ನಾನು ಹಗಲಿರುಳು ಕಣ್ಣೀರು ಸುರಿಸುವಂತೆ ಮಾಡುತ್ತದೆ. ಹೌದು, ಆ ನೋವು ಅವನಲ್ಲಿ ಏನನ್ನು ಮಾಡುತ್ತದೆ? ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆ ನನ್ನ ಮನವು ನಿನ್ನನ್ನು ಬಯಸುತ್ತದೆ ದೇವರೇ. ಹೌದು, ಅವನು ಹಾದು ಹೋಗುವ ಆ ಕಷ್ಟಗಳು, ನೋವುಗಳು, ಕಣ್ಣೀರು ಅವನೊಳಗೆ ದೇವರ ಬಯಕೆಯನ್ನು, ಅವನ ಹೃದಯದ ಆಳದೊಳಗೆ ದೇವರ ಹಸಿವನ್ನು, ದೇವರ ಬಗೆಗಿನ ಬಾಯಾರಿಕೆಯನ್ನು ತಂದಿದೆ. ಹಾಲೆಲೂಯ. ಹೌದು, ಒಬ್ಬ ಮನುಷ್ಯನು ಆಹಾರವಿಲ್ಲದೆ ದಿನಗಳನ್ನು, ವಾರಗಳನ್ನು ಕಳೆಯಬಹುದು. ಆದರೆ ನೀರಿಲ್ಲದೆ ಅವನಿಗೆ ಬದುಕಲು ಸಾಧ್ಯವಿಲ್ಲ, ಸರಿಯಲ್ಲವೇ? ಹೌದು, ಇಲ್ಲಿ ಕೀರ್ತನಗಾರನು ಹೇಳುತ್ತಾನೆ ಬಾಯಾರಿಕೆಯ ಬಗ್ಗೆ. ಹೌದು, ಅವನ ಪ್ರಾಣವು ಹತಾಶೆಗೊಂಡಿದೆ. ಅವನ ಪ್ರಾಣದೊಳಗೆ ಇದ್ದ ಆ ಹತಾಶೆಯ ಬಗ್ಗೆ ಅವನು ಮಾತಾಡುತ್ತಾನೆ. ಹೌದು, ಅವನ ಪ್ರಾಣದೊಳಗಿರುವ ಆ ಹತಾಶೆ, ಆ ಕಣ್ಣೀರು, ಅವನ ಜೀವನದ ಹೋರಾಟಗಳು, ಆ ಹೋರಾಟಗಳು ಮತ್ತು ಅವುಗಳ ಬಗ್ಗೆ ಅವನು ಏನನ್ನೂ ತಿಳಿಸುವುದಿಲ್ಲ. ಆದರೆ ಅದರಿಂದ ಆದ ಅಗಾಧವಾದ ನೋವಿನ ಬಗ್ಗೆ ಅವನು ತಿಳಿಸುತ್ತಾನೆ. ಹೌದು, ಅವನು ಆ ನೋವಿನಲ್ಲಿ ಹಾದು ಹೋಗುವಾಗ ಆ ಸಮಯದಲ್ಲಿ ಅವನು ತಿಳಿಸುತ್ತಾನೆ, ಹಗಲಿರುಳು ಕಣ್ಣೀರು ಅವನ ಆಹಾರವಾಯಿತೆಂದು. ಆದರೆ ಆ ಹೋರಾಟಗಳು, ಆ ಕಣ್ಣೀರು ಅವನ ಹೃದಯದ ಆಳದೊಳಗೆ ಕೆಲವೊಂದು ಪರಿವರ್ತನೆಗಳನ್ನು ಮಾಡಿತು ಮತ್ತು ಅದು ದೇವರ ಅಗಾಧತೆಯನ್ನು ಹುಡುಕಲು ಕಾರಣವಾಯಿತೆಂದು ಅವನು ತಿಳಿಸುತ್ತಾನೆ. ಆಮೆನ್. ಹೌದು, ದೇವರ ಅಗಾಧತೆಯನ್ನು ಇನ್ನೂ ಹೆಚ್ಚಾಗಿ ಹುಡುಕುವಂತೆ, ಆತನ ಪ್ರಸನ್ನತೆಯಲ್ಲಿ ಇನ್ನೂ ಹೆಚ್ಚಾಗಿ ಸಮಯವನ್ನು ಕಳೆಯುವಂತೆ. ಹೌದು, ಅವನು ಹೇಳುತ್ತಾನೆ, ನಾನು ಜನರಿಂದ ಸಮಾಧಾನದ ಮಾತುಗಳನ್ನಾಗಲಿ, ಜನರಿಂದ ಆರಾಮವನ್ನಾಗಲಿ, ಜನರಿಂದ ಸಹಾಯವನ್ನಾಗಲಿ ಬಯಸುವುದಿಲ್ಲ. ಆದರೆ ನಾನು ಆತನ ಕಡೆಗೆ ನೋಡುತ್ತೇನೆ. ಹೇಗೆ ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು, ಹಾಗೆಯೇ ನನ್ನ ಮನವು ನಿನ್ನ ಪ್ರಸನ್ನತೆಯನ್ನು ಬಯಸುತ್ತದೆ ದೇವರೇ. ಆದುದರಿಂದ ನಿಮ್ಮ ಜೀವನದಲ್ಲಿ ಬರುವ ಹೋರಾಟಗಳು ಮತ್ತು ನೋವುಗಳು, ಪರೀಕ್ಷಾ ಸಮಯಗಳು, ಅಲೆಗಳು ಮತ್ತು ಪ್ರವಾಹಗಳು ನಿಮ್ಮ ವಿರುದ್ಧವಾಗಿ ಬರುವಾಗ ಒಂದೇ ನೀವು ದೇವರಿಂದ ದೂರ ಸರಿಯಬಹುದು. ದೇವರಿಂದ ಅಥವಾ ದೇವರೊಡನೆ ಜಗಳಾಡಬಹುದು, ಅಥವಾ ಅವುಗಳು ನೀವು ದೇವರ ಬಳಿಗೆ ಬರುವಂತೆ ಮಾಡಬಹುದು. ಆಮೆನ್.
ಹಾಲೆಲೂಯ. ನೀವು ಒಬ್ಬ ಅನುಭವವುಳ್ಳ ಈಜುಗಾರನನ್ನು ನೋಡಿದರೆ ಅವನು ಅಲೆಗಳ ವಿರುದ್ಧವಾಗಿ ಈಜುವುದಿಲ್ಲ, ಆದರೆ ಅವನು ಅಲೆಗಳ ಮೇಲಿಂದ ಈಜಿಕೊಂಡು ಹೋಗಲು ಕಲಿತಿದ್ದಾನೆ. ಒಂದು ವೇಳೆ ಅವನು ಅಲೆಗಳ ವಿರುದ್ಧವಾಗಿ ಈಜಲು ಪ್ರಯತ್ನಪಟ್ಟರೆ ಅವನು ದಣಿದು ಹೋಗುತ್ತಾನೆ. ಆದುದರಿಂದ ನೀವು ನಿಮ್ಮ ಜೀವನದಲ್ಲಿ ಬರುವ ಅಲೆಗಳ ಮೇಲಿಂದ ಹಾದು ಹೋಗಲು ಕಲಿಯಬೇಕು, ಅಥವಾ ನೀವು ಅದರ ಜೊತೆ ಜಗಳಾಡಬೇಕಾಗುತ್ತದೆ. ಹೌದು, ಅಲೆಗಳು ನೀವು ಅದರ ಮೇಲಿಂದ ಹಾದು ಹೋಗಲು ಕಲಿಯುವಾಗ ಅವುಗಳು ನಿಮ್ಮನ್ನು ಮೇಲಕ್ಕೆ ಎತ್ತುತ್ತವೆ. ನೀವು ಅದರ ಜೊತೆ ಜಗಳವಾಡಿದರೆ ಅವುಗಳು ನಿಮ್ಮನ್ನು ಮುಳುಗಿಸುತ್ತವೆ. ಆಮೆನ್. ಮತ್ತು ನೀವು ದಣಿದು ಹೋಗುತ್ತೀರಿ, ಸೋತು ಹೋಗುತ್ತೀರಿ, ಸರಿಯಲ್ಲವೇ? ಆಮೆನ್. ಆದರೆ ಇಲ್ಲಿ ಕೀರ್ತನಗಾರನು ಹೇಳುತ್ತಾನೆ, ನಿನ್ನ ಅಲೆಗಳು ಮತ್ತು ನಿನ್ನ ಪ್ರವಾಹಗಳು ನನ್ನ ಮೇಲಿಂದ ಹಾದು ಹೋಗುವಾಗ ಅವುಗಳು ನನ್ನೊಳಗೆ ಕೆಲವೊಂದು ಪರಿವರ್ತನೆಗಳನ್ನು ಮಾಡಿತು. ಅವುಗಳು ನಾನು ನಿನ್ನ ಅತಿ ಸಮೀಪಕ್ಕೆ ಬರುವಂತೆ ಮಾಡಿದವು. ನಿನ್ನ ಬಗ್ಗೆ ನನ್ನ ಹೃದಯದ ಆಳದೊಳಗೆ ಬಾಯಾರಿಕೆಯನ್ನು, ನಿನ್ನ ಪ್ರಸನ್ನತೆಯನ್ನು ಹುಡುಕುವಂತೆಯೂ ಮಾಡಿತು. ಆಮೆನ್. ಹಾಲೆಲೂಯ್ಯ. ವಾಕ್ಯ 2 ಓದುವ. ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನೋ? ಆಮೆನ್. ಹೌದು, ಈ ಸಮಯದಲ್ಲಿ ಅವನು ದೇವರ ಪ್ರಸನ್ನತೆಗೆ ಬರಲು ಬಯಸುತ್ತಾನೆ ಮತ್ತು ಹೇಳುತ್ತಾನೆ, ಯಾವಾಗ ದೇವರ ಸನ್ನಿಧಿಯಲ್ಲಿ ಹೋಗಿ ಸೇರುವೆನೋ? ಬೈಬಲ್ ಹೇಳುತ್ತದೆ ದೇವರು ಸರ್ವವ್ಯಾಪಿ ಎಂದು, ಸರಿಯಲ್ಲವೇ? ಆತನ ಪ್ರಸನ್ನತೆಯು ಪ್ರತಿ ಕಡೆಯೂ ಪ್ರತಿಯೊಬ್ಬರಲ್ಲಿಯೂ ಇದೆ. ಹೌದು, ಕೀರ್ತನೆ 139ರಲ್ಲಿ ಅವನು ಹೇಳುತ್ತಾನೆ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ? ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ? ಮೇಲನ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡೆನೆಂದರೆ ಅಲ್ಲಿಯೂ ನೀನಿರುವಿ. ಅರುಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟಕಡೆಯಲ್ಲಿ ವಾಸ ಮಾಡುವೆನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು, ನಿನ್ನ ಬಲಕೈ ನನ್ನನ್ನು ಹಿಡಿದಿರುವುದು. ಕಾರ್ಗತ್ತಲೆಯು ನನ್ನನ್ನು ಕವಿಯುವುದು, ಹಗಲು ಹೋಗಿ ನನ್ನ ಸುತ್ತಲೂ ഇരുಳಾಗುವುದು ಎಂದು ಹೇಳಿಕೊಂಡರೇನು? ನಿನಗೆ ಕತ್ತಲೆಯು ಕತ್ತಲೆಯಲ್ಲ, ഇരുಳು ಹಗಲಾಗಿದೆ. ಕತ್ತಲು ಬೆಳಕುಗಳೆರಡು ನಿನಗೆ ಒಂದೇ. ಆಮೆನ್. ಆದರೆ ದೇವರ ಆ ಪ್ರಸನ್ನತೆಯು ಅವನನ್ನು ಆ ಕತ್ತಲೆಯಿಂದ ಬಿಡುಗಡೆಗೊಳಿಸಲು, ಆ ನರಕದಿಂದ ಬಿಡುಗಡೆಗೊಳಿಸಲು ಸಮರ್ಥವಾಗಿಲ್ಲ. ಹೌದು, ಆತನ ಸರ್ವವ್ಯಾಪಿಯಾದ ಪ್ರಸನ್ನತೆಯು ಅಲ್ಲಿದೆ. ಆದರೆ ಆ ಪ್ರಸನ್ನತೆಯು ಅವನನ್ನು ಆ ನರಕದಿಂದ, ಆ ಕತ್ತಲೆಯಿಂದ ಬಿಡುಗಡೆಗೊಳಿಸಲು ಸಮರ್ಥವಾಗಿಲ್ಲ. ಯಾಕೆಂದರೆ ಆ ಪ್ರಸನ್ನತೆಯು ಕ್ರಿಯಾತ್ಮಕವಾದ ಪ್ರಸನ್ನತೆಯಾಗಿ ಅವನ ಜೀವನದಲ್ಲಿ ಕಾರ್ಯವನ್ನು ಮಾಡುತ್ತಿರಲಿಲ್ಲ. ಆದುದರಿಂದ ಅವನು ಹೇಳುತ್ತಾನೆ, ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನೋ ಎಂದು ನನ್ನ ಪ್ರಾಣವು ಬಯಸುತ್ತದೆ.
ಹಾಲೆಲೂಯ್ಯ. ಕೀರ್ತನಗಾರನು ಇಲ್ಲಿ ಹೇಳುವುದು ದೇವರ ವೈಯಕ್ತಿಕವಾದ ಪ್ರಸನ್ನತೆಯನ್ನು, ಆತ್ಮಿಕ ಸಂಬಂಧವನ್ನು. ಹೌದು, ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನೋ. ಹೌದು, ನಿಮ್ಮ ಜೀವನದಲ್ಲಿ ದೇವರು ಬರಮಾಡುವ ಎಲ್ಲ ಸಂಗತಿಗಳು, ಸನ್ನಿವೇಶಗಳು ಆತನ ಉದ್ದೇಶವನ್ನು ಸಂಪೂರ್ಣಗೊಳಿಸಲು. ಆಮೆನ್. ಹೌದು, ಚೂಪಾದ ಬಂಡೆಯ ತುದಿಗಳು, ಅದರ ಮೇಲೆ ನೀರಿನ ಅಲೆಗಳು ಹಾದು ಹೋದಂತೆಲ್ಲ ಅದು ನಯಗೊಳಿಸುತ್ತದೆ. ನಿಮ್ಮ ನೆರೆಯವರ ಕಡೆ ನೋಡಿ ಹೇಳಿ, ಕೆಲವೊಂದು ಅಲೆಗಳು ನಿಮ್ಮಲ್ಲಿದ್ದ ಚೂಪಾದ ವಿಷಯಗಳನ್ನು ತೆಗೆದುಹಾಕುತ್ತವೆ. ಆಮೆನ್. ಕೆಲವೊಂದು ಅಲೆಗಳು ಮತ್ತು ಪ್ರವಾಹಗಳು ನಿಮ್ಮ ಆತ್ಮವಿಶ್ವಾಸವನ್ನು ತೊಡೆದು ಹಾಕುತ್ತದೆ. ಅವುಗಳಿಂದಾಗಿ ನೀವು ಆತನನ್ನು ಬಯಸುವಂತೆ ಮಾಡುತ್ತವೆ. ನಿಮ್ಮ ವಿಶ್ವಾಸವು ಆತನಲ್ಲಿ ಇರುವಂತೆ ಮಾಡುತ್ತದೆ. ಆಮೆನ್. ಹೌದು, ನೀವು ದೇವರೇ, ನಾನು ಯಾಕೆ ಈ ಕಷ್ಟಗಳಿಂದ ಹಾದು ಹೋಗುತ್ತೇನೆ ಎಂದು ಆತನನ್ನು ಪ್ರಶ್ನಿಸುವಾಗ ಆತನು ನಿಮ್ಮ ಪ್ರಶ್ನೆಗಳಿಗೆ ಹೆದರುವುದಿಲ್ಲ. ಯಾಕೆಂದರೆ ಆತನು ಅಗಾಧವಾದ ದೇವರಾಗಿದ್ದಾನೆ. ಆತನು ಆಳವಿಲ್ಲದ ದೇವರಲ್ಲ. ಆಮೆನ್. ಹೌದು, ನೀವು ದೇವರಲ್ಲಿ ಈ ರೀತಿಯಾಗಿ ಪ್ರಶ್ನಿಸುವಾಗ, ದೇವರೇ, ಯಾಕೆ ಈ ಎಲ್ಲ ಪ್ರಪಂಚದ ಕಷ್ಟಗಳು ನನ್ನ ಮೇಲೆ ಬರಲು ಬಿಟ್ಟಿದಿ ಎಂದು ಆತನಲ್ಲಿ ಈ ಪ್ರಶ್ನೆಗಳನ್ನು ಸಹ ಕೇಳಿ. ದೇವರೇ, ಈ ಕಷ್ಟಗಳು ನನ್ನೊಳಗೆ ಯಾವ ಪರಿವರ್ತನೆಯನ್ನು ಮಾಡುತ್ತವೆ? ನಾನು ಏನಾಗಿ ಪರಿವರ್ತನೆಗೊಳ್ಳುತ್ತೇನೆ? ನೀನು ಇವುಗಳ ಮುಖಾಂತರ ನನ್ನನ್ನು ಏನನ್ನು ಮಾಡಲು ಬಯಸುತ್ತೀಯೆಂದು. ಇಲ್ಲವಾದರೆ ನಿಮ್ಮ ಹೃದಯವು ನಿರಾಶೆಗೊಳ್ಳುತ್ತದೆ, ನಿರುತ್ಸಾಹಗೊಳ್ಳುತ್ತದೆ. ಹೌದು, ದೇವರು ನಿಮ್ಮೊಳಗೆ, ನಿಮ್ಮ ಜೀವನದಲ್ಲಿ ತನ್ನ ಉದ್ದೇಶವನ್ನು, ತನ್ನ ಕಾರ್ಯವನ್ನು ಮಾಡುತ್ತಾನೆಂದು ನಿಮಗೆ ತಿಳಿದಿಲ್ಲವಾದರೆ ನಿಮ್ಮ ಹೃದಯವು ಹತಾಶೆಗೊಳ್ಳುತ್ತದೆ. ಆಮೆನ್. ಇಸ್ರಾಯೇಲರಂತೆ, ಹೌದು, ದೇವರು ಅವರ ಜೀವನದಲ್ಲಿ ಏನು ಮಾಡುತ್ತಾರೆಂದು ಅವರಿಗೆ ಅರಿವಾಗದೇ ಇದ್ದ ಕಾರಣ ಅವರು ಮರುಭೂಮಿಯಲ್ಲಿ ದೇವರ ವಿರೋಧವಾಗಿ ಆರೋಪಿಸಲು, ಗೊಣಗುಟ್ಟಲು ಮತ್ತು ದೇವರ ವಿರುದ್ಧ ಬಂಡಾಯ ಏಳಲು ಪ್ರಾರಂಭಿಸಿದರು. ಆಮೆನ್. ಹೌದು, ನಿಮ್ಮ ಜೀವನದಲ್ಲಿ ಅಲೆಗಳು ಅಪ್ಪಳಿಸಲು ಪ್ರಾರಂಭವಾದಾಗ ಏನೂ ಆಗದಂತೆ ನೀವು ಸುಮ್ಮನಿರಲು ಸಾಧ್ಯವಿಲ್ಲ. ಅದು ನಿಜವಾಗಿ ಜರುಗುವ ಘಟನೆಗಳು. ನೀವು ಆ ಅಲೆಗಳನ್ನು ಅರಿತುಕೊಳ್ಳಬೇಕು. ಹೌದು, ಕಷ್ಟಗಳು ಜೀವನದಲ್ಲಿ ಬರುತ್ತವೆ ಮತ್ತು ಆ ಸಮಯದಲ್ಲಿ ನೀವು ದೇವರ ಬಳಿ ಬರುವ ಅಗತ್ಯವಿದೆ. ಆಮೆನ್. ಸರಿಯಲ್ಲವೇ? ಹೌದು. ಲೂಕನ ಸುವಾರ್ತೆ ಅಧ್ಯಾಯ 5 ವಾಕ್ಯ 4ರಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯೇಸು ಪೇತ್ರನಿಗೆ ಹೇಳುತ್ತಾರೆ, ನಿನ್ನ ದೋಣಿಯನ್ನು ಆಳ ಸಮುದ್ರಕ್ಕೆ ಕೊಂಡು ಹೋಗು. ಹೌದು, ದೇವರ ಅಗಾಧಕ್ಕೆ ನೀವು ಹೋಗಬೇಕಾದರೆ ನೀವು ಕೆಲವೊಂದು ಹೋರಾಟಗಳನ್ನು, ಕಷ್ಟಗಳನ್ನು, ಅಲೆಗಳನ್ನು ಹಾದು ಹೋಗಬೇಕಾಗುತ್ತದೆ. ಇಲ್ಲವಾದರೆ ನೀವು ಆರಾಮದಾಯಕ ರೀತಿಯಲ್ಲಿ ಇರುತ್ತೀರಿ, ಆಳವಿಲ್ಲದ ನೀರಲ್ಲಿ ಕುಳಿತಿರುತ್ತೀರಿ. ಆಮೆನ್. ನೀವು ಎಂದಿಗೂ ದೇವರ ಅಗಾಧಕ್ಕೆ ಇಳಿಯುವುದಿಲ್ಲ. ಆದುದರಿಂದ ಕೆಲವೊಂದು ಹೋರಾಟಗಳು, ಕಷ್ಟಗಳು, ನೋವುಗಳು ನಿಮ್ಮನ್ನು ದೇವರ ಅಗಾಧತೆಗೆ ಕರೆದುಕೊಂಡು ಹೋಗುತ್ತವೆ. ಆಮೆನ್. ಹಾಲೆಲೂಯ್ಯ.
ವಾಕ್ಯ 3. ನಿನ್ನ ದೇವರು ಎಲ್ಲಿ ಎಂದು ಜನರು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ಹಗಲಿರುಳು ನನಗೆ ಕಣ್ಣೀರೇ ಆಹಾರವಾಯಿತು. ಹೌದು, ಅದೇ ರೀತಿ ಅವನ ಸುತ್ತಲೂ ಇರುವ ಜನರ ಗುಂಪು ಯಾವಾಗಲೂ ಅವನಲ್ಲಿ ಕೇಳುತ್ತಿರುತ್ತಾರೆ, ನಿನ್ನ ದೇವರು ಎಲ್ಲಿ? ಹೌದು, ಅಪಹಾಸ್ಯ ಮಾಡುವವರು ಯಾವಾಗಲೂ ನಿಮ್ಮ ಸುತ್ತಲೂ ಇರುತ್ತಾರೆ, ಅಥವಾ ನಿಮ್ಮ ವೈರಿಯು ನಿಮ್ಮನ್ನು ಮೂದಲಿಸಲು ಇಟ್ಟ ಜನರು. ಆದರೆ ಕೀರ್ತನಗಾರನು ಯಾವಾಗ ದೇವರನ್ನು ನೋಡಲು ಬಯಸುತ್ತಾನೆ, ದೇವರು ಅವನಿಗೆ ಕಾಣಲು ಸಿಗುವುದಿಲ್ಲ. ಹೌದು, ಅವನು ತನ್ನ ದೇವರ ಬಗ್ಗೆ ಘೋಷಿಸಿದ್ದಾನೆ, ನನ್ನ ದೇವರು ನನಗೆ ಬಿಡುಗಡೆಯನ್ನು ನೀಡುತ್ತಾನೆ, ಆತನು ನನಗಾಗಿ ಹೋರಾಡುತ್ತಾನೆ, ಹೌದು ನನಗಾಗಿ ಕಾರ್ಯಗಳನ್ನು ಮಾಡುತ್ತಾನೆ, ಆತನ ಶಕ್ತಿಯನ್ನು ತೋರಿಸಿದ್ದಾನೆ ಎಂದು ಹೇಳಿದರೂ ಸಹ ಅವನ ದೇವರು ಅವನ ಎದುರಿಗೆ ಪ್ರತ್ಯಕ್ಷವಾಗುವುದಿಲ್ಲ. ಹೌದು, ಅವನು ತನ್ನ ವಿಶ್ವಾಸದ ಮೂಲಕ ದೇವರ ಬಗ್ಗೆ ಘೋಷಿಸಿದ್ದಾನೆ, ಆತನು ಪ್ರತ್ಯಕ್ಷಗೊಳ್ಳುತ್ತಾನೆ, ನನಗೋಸ್ಕರ ಹೋರಾಡುತ್ತಾನೆ, ನನ್ನನ್ನು ಗುಣಪಡಿಸುತ್ತಾನೆ, ನನ್ನನ್ನು ಬಿಡುಗಡೆಗೊಳಿಸುತ್ತಾನೆ ಎಂದು. ಆದರೂ ಅವನ ವೈರಿಗಳು ಕೇಳುತ್ತಾರೆ, ನಿನ್ನ ದೇವರು ಎಲ್ಲಿ ಎಂದು. ಯಾಕೆಂದರೆ ಕೀರ್ತನಗಾರನು ಬಯಸಿದ ಸಮಯದಲ್ಲಿ ದೇವರು ಪ್ರತ್ಯಕ್ಷನಾಗಲು ನಿರಾಕರಿಸಿದ್ದಾರೆ, ಅಥವಾ ಜನರು ಬಯಸುತ್ತಾರೆ ಆ ಸಮಯದಲ್ಲಿ ದೇವರು ಪ್ರತ್ಯಕ್ಷಗೊಳ್ಳಲು. ಆ ಸಮಯದಲ್ಲಿ ದೇವರು ಪ್ರತ್ಯಕ್ಷಗೊಳ್ಳುತ್ತಾನೆಂದು. ಆದರೆ ಆ ಸಮಯದಲ್ಲಿ ಆತನು ಪ್ರತ್ಯಕ್ಷಗೊಳ್ಳಲಿಲ್ಲ. ಆದುದರಿಂದ ಅವನ ಸುತ್ತಲೂ ಇದ್ದ ಜನರ ಗುಂಪು ಅವನನ್ನು ವಿಚಾರಿಸುತ್ತಾರೆ, ನಿನ್ನ ದೇವರು ಎಲ್ಲಿ? ನಿನ್ನನ್ನು ಬಿಡುಗಡೆ ನೀಡುವ, ನಿನ್ನನ್ನು ಗುಣಪಡಿಸುವ, ನಿನ್ನ ಎಲ್ಲ ಬಯಕೆಗಳನ್ನು ಪೂರೈಸುವ ಆ ದೇವರು ಎಲ್ಲಿ? ಆ ಸಮಯದಲ್ಲಿ ಕೀರ್ತನಗಾರನು ದೇವರಲ್ಲಿ ವಿಚಾರಿಸುತ್ತಾನೆ, ದೇವರೇ, ನೀನು ಎಲ್ಲಿದ್ದಿ? ನೀನು ಯಾಕೆ ನನ್ನನ್ನು ಮರೆತಿದ್ದಿ? ನೀನು ಯಾಕೆ ನನ್ನನ್ನು ಬಿಟ್ಟಿದ್ದಿ? ಹೌದು, ಅವನಿಗೆ ತಿಳಿದಿದೆ, ಅವನು ನಂಬಿದ ದೇವರು ನಿಜವಾದ ದೇವರೆಂದು. ಆದರೂ ಆ ಗಳಿಗೆಯಲ್ಲಿ ಅವನು ನಂಬಿದ ದೇವರು ಅವನಿಗೆ ಬಹು ದೂರವಿದ್ದಾನೆ. ಹೌದು, ಆ ಸಮಯದಲ್ಲಿ ದೇವರು ಪ್ರತ್ಯಕ್ಷಗೊಳ್ಳದೆ ಇದ್ದ ಕಾರಣ ಮತ್ತು ಜನರು ಅಪಹಾಸ್ಯ ಮಾಡಿದ್ದರಿಂದ ಅವನಲ್ಲಿದ್ದ ನೋವು ದ್ವಿಗುಣಗೊಳ್ಳುತ್ತದೆ, ಮತ್ತು ಆ ಅಪಹಾಸ್ಯವು ಅವನ ಭಾವನಾತ್ಮಕ ದುಃಖಕ್ಕೆ ಕಾರಣವಾಗುತ್ತದೆ, ಮತ್ತು ಅವನು ಕಣ್ಣೀರನ್ನು ಸುರಿಸುತ್ತಾನೆ. ಆಮೆನ್, ಹಾಲೆಲೂಯ್ಯ. ವಾಕ್ಯ 4. ನಾನು ಭಜನೋತ್ಸವದಲ್ಲಿ ಸೇರಿ ಜನಸಮೂಹದೊಡನೆ ಹರ್ಷಧ್ವನಿ ಮಾಡುತ್ತಾ ಸ್ತೋತ್ರ ಪದಗಳನ್ನು ಹಾಡುತ್ತಾ ದೇವಾಲಯಕ್ಕೆ ಹೋಗುತ್ತಿದ್ದದನ್ನೇ ನೆನಪಿಗೆ ತಂದುಕೊಂಡು ನನ್ನೊಳಗೆ ನಾನೇ ಹಂಬಲಿಸುತ್ತಿರುವೆನು. ಆಮೆನ್. ಇಲ್ಲಿ ಕೀರ್ತನಗಾರನು ಹೇಳುತ್ತಾನೆ, ನಾನು ನೆನಪಿಗೆ ತಂದುಕೊಳ್ಳುತ್ತೇನೆ. ಹೌದು, ಅವನು ಗತಕಾಲದ ನೆನಪನ್ನು ಮರುಕಳಿಸುತ್ತಾನೆ. ಮತ್ತೆ ಹೇಳುತ್ತಾನೆ, ನಾನು ಭಜನೋತ್ಸವದಲ್ಲಿ ಸೇರಿ ಜನರ ಸಮೂಹದೊಡನೆ ಹರ್ಷಧ್ವನಿ ಮಾಡುತ್ತಾ ಸ್ತೋತ್ರ ಪದಗಳನ್ನು ಹಾಡುತ್ತಾ ದೇವಾಲಯಕ್ಕೆ ಹೋಗುತ್ತಿದ್ದೆನು. ನಾನು ಹೇಗೆ ಹೋಗುತ್ತಿದ್ದೆನು? ಹರ್ಷಧ್ವನಿ ಮಾಡುತ್ತಾ ಸ್ತೋತ್ರ ಪದಗಳನ್ನು ಹಾಡುತ್ತಾ ಜನಸಮೂಹದೊಡನೆ ಹೋಗುತ್ತಿದ್ದೆನು. ಹೌದು, ಈಗ ಒಮ್ಮಿದೊಮ್ಮೆಗೆ ಅವನು ಏಕಾಂತವನ್ನು ಅನುಭವಿಸುತ್ತಾನೆ. ಅವನ ಪ್ರಾಣವು ಒಬ್ಬಟ್ಟಿಗನಾದಂತೆ ಭಾವಿಸುತ್ತಾನೆ. ಹೌದು, ಜನಸಮೂಹದೊಡನೆ ಹರ್ಷಧ್ವನಿ ಮಾಡುತ್ತಾ
ಸ್ತೋತ್ರ ಪದಗಳನ್ನು ಹಾಡುತ್ತಾ ದೇವಾಲಯಕ್ಕೆ ಹೋಗುವಾಗ ಅವನು ದೇವರ ಪ್ರಸನ್ನತೆಯನ್ನು ಅನುಭವಿಸುತ್ತಿದ್ದನು ಮತ್ತು ಅವನೊಳಗೆ ಉಲ್ಲಾಸವಿತ್ತು. ಆದರೆ ಈಗ ಒಮ್ಮೆಲೆ ಅವನು ಜನಸಮೂಹದೊಡನೆ ಹೋಗಲು ಬಯಸುವುದಿಲ್ಲ. ಅವನು ಒಬ್ಬಂಟಿಗನಾಗಿದ್ದಾನೆ. ಹೌದು, ಜೀವನದ ನೋವುಗಳು, ಕಷ್ಟಗಳು ಅವನನ್ನು ಜನರಿಂದ ಬೇರ್ಪಡಿಸಿವೆ. ಅವನು ಜನರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಜನರೊಡನೆ ಹೋಗಲು ಬಯಸುವುದಿಲ್ಲ. ಹೌದು, ಅವನ ಜೀವನದ ಕಷ್ಟಗಳು, ಹೋರಾಟಗಳು ಅವನ ಹೃದಯದ ಆಳದಲ್ಲಿ ಕೆಲವೊಂದು ನೋವುಗಳು, ನಿರುತ್ಸಾಹಗಳು, ಅಪಧೈರ್ಯಗಳನ್ನು ತಂದಿವೆ. ಈಗ ಅವನು ಜನಸಮೂಹದೊಡನೆ ಇರಲು ಬಯಸುವುದಿಲ್ಲ. ಜನಸಮೂಹದೊಡನೆ ದೇವಾಲಯಕ್ಕೆ ಹೋಗಲು ಅವನಿಗೆ ಮನಸ್ಸಿಲ್ಲ. ಹೌದು, ದೇವರ ಪ್ರಸನ್ನತೆಯು ಅವನ ಜೊತೆ ಇಲ್ಲವೆಂದು ಭಾವಿಸಿ ಅವನು ಅದನ್ನು ಸಂಭ್ರಮಿಸುವುದಿಲ್ಲ. ಅವನು ಬೇರ್ಪಟ್ಟಂತೆ, ಒಬ್ಬಂಟಿಗನಾದಂತೆ ಭಾವಿಸುತ್ತಾನೆ. ಸ್ತುತಿಸಲು ಮತ್ತು ಹರ್ಷಧ್ವನಿಗೈಯಲು ಕಷ್ಟಪಡುತ್ತಾನೆ. ದೇವರ ಪ್ರಸನ್ನತೆಗೆ ಬರಲು ಕಷ್ಟಪಡುತ್ತಾನೆ. ದೇವರ ಆಲಯಕ್ಕೆ ಬರಲು ಕಷ್ಟಪಡುತ್ತಾನೆ. ಹೌದು, ಬೇರೆಯವರು ದೇವರ ಆಲಯಕ್ಕೆ ಪ್ರಸನ್ನತೆಗೆ ಹೋಗಿ ಸಂತೋಷ ಪಡುವಾಗ, ಹರ್ಷಿಸುವಾಗ ಅವನ ನೋವು ದ್ವಿಗುಣಗೊಳ್ಳುತ್ತದೆ. ಹೌದು, ಇಲ್ಲಿ ಅವನು ಜನಸಮೂಹದೊಡನೆ ಹರ್ಷಧ್ವನಿ ಮಾಡುತ್ತಾ ಸ್ತೋತ್ರ ಪದಗಳನ್ನು ಹಾಡುತ್ತಾ ದೇವಾಲಯಕ್ಕೆ ಹೋಗುವುದನ್ನು ನೆನಪಿಗೆ ತಂದುಕೊಳ್ಳುತ್ತಾನೆ. ಹೌದು, ಜನಸಮೂಹವನ್ನು ಅವನು ಬಯಸುತ್ತಿದ್ದನು. ಅವರೊಡನೆ ಇರಲು ಆಶಿಸುತ್ತಿದ್ದನು. ಆದರೆ ಈಗ ಅಕಸ್ಮಾತ್ತಾಗಿ ಜೀವನದಲ್ಲಿ ಎದ್ದ ಅಲೆಗಳು, ಬಂದ ಪ್ರವಾಹಗಳು, ಹೋರಾಟಗಳು, ಹತಾಶೆಗಳು ಅವನನ್ನು ಏಕಾಂಗಿಯನ್ನಾಗಿಸಿವೆ. ಹೌದು, ಅವನು ಜನಸಮೂಹದಿಂದ ಬೇರ್ಪಟ್ಟಿದ್ದಾನೆ. ಅವರೊಡನೆ ಸಂಪರ್ಕವನ್ನು ಕಳೆದುಕೊಂಡಿದ್ದಾನೆ. ಹೌದು, ಅವನು ಪ್ರತ್ಯೇಕವಾದಂತೆ ಭಾವಿಸುತ್ತಾನೆ. ಮಾತ್ರವಲ್ಲ, ಅವನು ಭಾವಿಸುತ್ತಾನೆ ದೇವರು ಅವನನ್ನು ಜನಸಮೂಹದಿಂದ ಬೇರ್ಪಡಿಸಿ ಏಕಾಂಗಿಯಾಗಿಸಿದ್ದಾನೆಂದು. ಮತ್ತು ಅವನು ಆಶ್ಚರ್ಯಚಕಿತನಾಗಿ ಕೇಳುತ್ತಾನೆ, ಯಾಕೆ? ಹೌದು, ನಿಮ್ಮ ಜೀವನದಲ್ಲಿ ನೀವು ಇಂತಹ ಅನುಭವಗಳೊಂದಿಗೆ ಹಾದು ಹೋಗುವುದಾದರೆ ನೀವು ತಿಳಿದುಕೊಳ್ಳಿರಿ, ದೇವರು ನಿಮ್ಮನ್ನು ಆತನ ಅಗಾಧವಾದ ತಿಳುವಳಿಕೆಗೆ ಸೆಳೆಯಲು ಪ್ರಯತ್ನಿಸುತ್ತಾನೆಂದು. ಆಮೆನ್. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ನೀವು ಏಕಾಂಗಿತನವನ್ನು ಅನುಭವಿಸುವುದಾದರೆ, ನೀವು ಕಷ್ಟಗಳನ್ನು ಅನುಭವಿಸುವುದಾದರೆ, ನೀವು ಜನರಿಂದ ಬೇರ್ಪಟ್ಟಂತಹ ಅನುಭವವನ್ನು ಅನುಭವಿಸುವುದಾದರೆ ಮತ್ತು ನೀವು ಹರ್ಷಚಿತ್ತರಾಗಿ ಇಲ್ಲವಾದರೆ ನೀವು ತಿಳಿದುಕೊಳ್ಳಿರಿ, ದೇವರು ನಿಮ್ಮನ್ನು ಆತನ ಅಗಾಧವಾದ ತಿಳುವಳಿಕೆಗೆ ಸೆಳೆದುಕೊಳ್ಳುತ್ತಾನೆಂದು. ಆಮೆನ್. ಹಾಲೆಲೂಯ. ಸ್ತೋತ್ರ ಯೇಸುವೆ. ಹೌದು, ನೀವು ಅಲ್ಲಿ ಮುಂದುವರಿಸಿ ಓದುವಾಗ ನೋಡುತ್ತೀರಿ, ಅವನು ಹೇಳುತ್ತಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆಪಡುವುದೇಕೆ? ಅವನು ಅವನ ಪ್ರಾಣವನ್ನು ಪ್ರಶ್ನಿಸುತ್ತಾನೆ ಮತ್ತು ಇದು ತೋರಿಸುತ್ತದೆ ಅವನ ಪ್ರಾಣದ ಕಷ್ಟಗಳನ್ನು. ಆಮೆನ್. ಹೌದು, ಅದು ದೇವರ ಆಲಯಕ್ಕೆ ಹೋಗಲು ಕಷ್ಟಪಡುವುದನ್ನು, ಜನರ ಜೊತೆಗೆ ಇರಲು ಕಷ್ಟಪಡುವುದನ್ನು. ಹೌದು, ಅವನ ಪ್ರಾಣವು
ಕುಗ್ಗಿ ಹೋಗಿದೆ. ಈಗಿನ ಪರಿಭಾಷೆಯಲ್ಲಿ ಹೇಳುವುದಾದರೆ ಅವನ ಆತ್ಮವು ಹತಾಶೆಗೊಂಡಿದೆ. ಯಾಕೆಂದರೆ ಅವನ ಪ್ರಾಣವು ದೇವರ ಬಿಡುಗಡೆಯ ಹಸ್ತವನ್ನು ಅನುಭವಿಸುವುದಿಲ್ಲ. ಅವನ ಪ್ರಾಣವು ಏಕಾಂಗಿಯಾಗಿದೆ. ಅವನ ಪ್ರಾಣವು ಅಲೆಗಳನ್ನು ಮತ್ತು ಪ್ರವಾಹಗಳನ್ನು ಅವನ ವಿರುದ್ಧವಾಗಿ ಬರುವುದನ್ನು ಅನುಭವಿಸುತ್ತಾನೆ. ಸರಿಯಲ್ಲವೇ? ಆಮೆನ್. ವಾಕ್ಯ 5. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆಪಡುವುದೇಕೆ? ದೇವರನ್ನು ನಿರೀಕ್ಷಿಸು. ಆತನೇ ನನಗೆ ರಕ್ಷಕನೂ ದೇವರೂ ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಹಾಲೆಲೂಯ. ಇಲ್ಲಿ ಕೀರ್ತನಗಾರನು ಯಾರ ಜೊತೆ ಮಾತಾಡುತ್ತಾನೆ? ಹೌದು. ಆದುದರಿಂದ ನೀವು ಕೆಲವೊಮ್ಮೆ ನಿಮ್ಮಲ್ಲಿಯೇ ಮಾತಾಡಿಕೊಳ್ಳಬೇಕು. ನಿಮ್ಮ ಪ್ರಾಣದ ಜೊತೆ ಮಾತಾಡಬೇಕು. ಹೌದು, ನೀವು ನಿಮ್ಮ ಪ್ರಾಣವನ್ನು ವಿಚಾರಿಸಬೇಕು. ನೀನು ಯಾಕೆ ಕುಗ್ಗಿ ಹೋಗಿದ್ದಿ? ಓ ನನ್ನ ಪ್ರಾಣವೇ, ವ್ಯಥೆಪಡುವುದೇಕೆ? ಹೌದು, ಅಂತಹ ಕೆಲವೊಂದು ಸಂವಾದಗಳು ನಿಮ್ಮ ಪ್ರಾಣಕ್ಕೆ ಅಗತ್ಯವಿದೆ. ನೀವು ಕೆಲವೊಮ್ಮೆ ನಿಮ್ಮ ಪ್ರಾಣದ ಜೊತೆ ಮಾತಾಡಬೇಕು. ಅದನ್ನು ವಿಚಾರಿಸಿಕೊಳ್ಳಬೇಕು. ನೀನು ವ್ಯಥೆಪಡುವುದೇಕೆ? ಹೌದು, ನೀವು ನಿಮ್ಮ ಜೊತೆಯಲ್ಲಿಯೇ ಮಾತಾಡಬೇಕು. ನಿಮ್ಮ ಜೊತೆಯಲ್ಲಿ ಸಂವಾದವನ್ನು ನಡೆಸಬೇಕು, ನಿಮ್ಮದೇ ಪ್ರಾಣದೊಡನೆ. ನೀನು ಯಾಕೆ ಕುಗ್ಗಿ ಹೋಗಿದ್ದಿ? ನಿನಗೆ ನೋವುಂಟು ಮಾಡುವುದು ಯಾವುದು ನನ್ನ ಪ್ರಾಣವೇ? ನಿನಗೆ ತೊಂದರೆ ಕೊಡುವ ವಿಷಯ ಯಾವುದು? ನೀನು ಯಾಕೆ ಕುಗ್ಗಿ ಹೋಗಿದ್ದಿ ಎಂದು ವಿಚಾರಿಸಬೇಕು. ಆಮೆನ್. ಆ ಸಂವಾದವು ಅಲ್ಲಿಗೆ ನಿಲ್ಲಬಾರದು, ಮುಂದುವರಿಯಬೇಕು. ನೀವು ನಿಮ್ಮ ಪ್ರಾಣವನ್ನು ಹುರಿದುಂಬಿಸಬೇಕು. ಇಲ್ಲಿ ಕೀರ್ತನಗಾರನು ಹೇಳುತ್ತಾನೆ, ನನ್ನ ಪ್ರಾಣವೇ, ದೇವರನ್ನು ನಿರೀಕ್ಷಿಸು. ಆತನೇ ನನಗೆ ರಕ್ಷಕನೂ ದೇವರೂ ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಹೌದು, ದೇವರನ್ನು ನಿರೀಕ್ಷಿಸು. ನೀವು ನಿಮ್ಮ ಪ್ರಾಣವನ್ನು ಹುರಿದುಂಬಿಸಬೇಕು ದೇವರ ವಾಕ್ಯದ ಪ್ರಕಾರ. ನೀವು ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ನೀವು ನಿಮ್ಮ ಪ್ರಾಣದೊಡನೆ ಸಂವಾದವನ್ನು ನಡೆಸಿದರೆ ಮಾತ್ರ ಸಾಲದು, ದೇವರ ವಾಕ್ಯದ ಪ್ರಕಾರ ನೀವು ಅದನ್ನು ಹುರಿದುಂಬಿಸಬೇಕು. ಆಮೆನ್. ಸರಿಯಲ್ಲವೇ? ದೇವರನ್ನು ನಿರೀಕ್ಷಿಸು. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಹೌದು, ನೀವು ನಿಮ್ಮ ಪ್ರಾಣವನ್ನು ಹುರಿದುಂಬಿಸಿ ಹೇಳಬೇಕು ಮತ್ತು ಘೋಷಿಸಬೇಕು, ಈ ಎಲ್ಲ ಕಷ್ಟ ಸಂಕಷ್ಟಗಳ ನಡುವೆ ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನೆಂದು. ಆಮೆನ್. ಅಂದರೆ ಈ ಎಲ್ಲ ಕಷ್ಟ ನೋವುಗಳ ನಡುವೆ ನೀವು ನಿಮ್ಮ ಪ್ರಾಣಕ್ಕೆ ಆಜ್ಞಾಪಿಸಬೇಕು ಮತ್ತು ಹೇಳಬೇಕು, ಈ ಎಲ್ಲದರ ನಡುವೆ ಏನನ್ನು ಮಾಡಬೇಕೆಂದು. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆಪಡುವುದೇಕೆ? ದೇವರನ್ನು ನಿರೀಕ್ಷಿಸು ಮತ್ತು ಆತನನ್ನು ನಿರೀಕ್ಷಿಸುವುದನ್ನು ಮುಂದುವರಿಸು. ಸರಿಯಲ್ಲವೇ? ಆಮೆನ್. ಹೌದು, ನೀವು ಇಲ್ಲೊಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದು ಮತ್ತು ನಿಮ್ಮ ಪ್ರಾಣಕ್ಕೆ ತಿಳಿಸುವುದು, ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ನೀವು ನಿಮ್ಮ ಇಚ್ಛೆಯನ್ನು ನಿಮ್ಮ ಪ್ರಾಣಕ್ಕೆ ತಿಳಿಸುವುದು. ಹಾಲೆಲೂಯ. ಆಮೆನ್. ವಾಕ್ಯ 6. ನನ್ನ ದೇವರೇ, ನನ್ನ ಪ್ರಾಣವು ಕುಗ್ಗಿ ಹೋಗಿದೆ. ಆದ್ದರಿಂದ
ಯೋರ್ದಾನ್ ಹೊಳೆಯ ದೇಶ, ಹೆರ್ಮೋನ್ ಪರ್ವತ, ಮಿಸಾರ್ ಬೆಟ್ಟ ಇವುಗಳಿರುವವನಾಗಿ ನಿನ್ನನ್ನು ಸ್ಮರಿಸುತ್ತಿರುವೆನು. ಹೌದು, ಆ ಸ್ಥಳದಿಂದ ಅವನು ದೇವರಿಗೆ ಮೊರೆ ಇಡುತ್ತಾನೆ ಮತ್ತು ಹೇಳುತ್ತಾನೆ, ನನ್ನ ದೇವರೇ, ನನ್ನ ಪ್ರಾಣವು ಕುಗ್ಗಿ ಹೋಗಿದೆ. ಹೌದು, ಆ ಎಲ್ಲ ಕಷ್ಟಗಳ ನಡುವೆ ಅವನು ದೇವರ ಜೊತೆ ಸಂವಾದವನ್ನು ಮಾಡುತ್ತಾನೆ ಮತ್ತು ಅವನ ಪರಿಸ್ಥಿತಿಯನ್ನು ದೇವರಿಗೆ ತಿಳಿಸುತ್ತಾನೆ. ನನ್ನ ಪ್ರಾಣವು ಕುಗ್ಗಿ ಹೋಗಿದೆ. ಇಲ್ಲಿ ಅವನಲ್ಲಿ ಆದ ಬದಲಾವಣೆಯನ್ನು ನೀವು ತಿಳಿದುಕೊಂಡಿರಾ? ಒಂದು ಕಡೆಯಲ್ಲಿ ಅವನು ಅವನ ಪ್ರಾಣದ ಜೊತೆ ಮಾತಾಡುತ್ತಾನೆ ಮತ್ತು ಅದನ್ನು ಹುರಿದುಂಬಿಸುತ್ತಾನೆ ಮತ್ತು ಘೋಷಿಸುತ್ತಾನೆ, ಮತ್ತು ಅದೇ ಸಮಯದಲ್ಲಿ ಅವನು ದೇವರ ಜೊತೆಯೂ ಸಂವಾದವನ್ನು ನಡೆಸುತ್ತಾನೆ. ಅವನ ಪರಿಸ್ಥಿತಿಯನ್ನು ದೇವರ ಎದುರಿಗೆ ತರುತ್ತಾನೆ. ಸರಿಯಲ್ಲವೇ? ಆಮೆನ್. ನನ್ನ ದೇವರೇ, ನನ್ನ ಪ್ರಾಣವು ಕುಗ್ಗಿ ಹೋಗಿದೆ. ಆದ್ದರಿಂದ ಯೋರ್ದಾನ್ ಹೊಳೆಯ ದೇಶ, ಹೆರ್ಮೋನ್ ಪರ್ವತ, ಮಿಸಾರ್ ಬೆಟ್ಟ ಇವುಗಳಿರುವವನಾಗಿ ನಿನ್ನನ್ನು ಸ್ಮರಿಸುತ್ತೇನೆ. ಇಲ್ಲಿ ಕೀರ್ತನಗಾರನು ದೇವರ ಜೊತೆ ಮಾತಾಡಿ 3 ಸ್ಥಳಗಳನ್ನು ನೆನಪಿಸಿಕೊಳ್ಳುತ್ತಾನೆ. ಒಂದು, ಯೋರ್ದಾನ್ ಹೊಳೆ ತೀರ. ಇಸ್ರಾಯೇಲರು ವಾಗ್ದಾನದ ನಾಡನ್ನು ಸೇರಬೇಕಾದರೆ ಅವರು ಯೋರ್ದಾನ್ ಹೊಳೆಯನ್ನು ದಾಟಬೇಕಿತ್ತು. ಅದು ಪೂರ್ವ ದಿಕ್ಕಿನ ಗಡಿ ಪ್ರದೇಶದಲ್ಲಿದೆ. ಇಸ್ರಾಯೇಲರು ಯೋರ್ದಾನ್ ಹೊಳೆಯ ಆಚೆ ಹೋದರೆ ಅವರ ವಾಗ್ದಾನದ ನಾಡನ್ನು ಅವರು ತೊರೆಯಬೇಕಾಗುತ್ತದೆ. ಆದುದರಿಂದ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅವನ ಪ್ರಾಣವು ಹೊಳೆಯ ಬಳಿ ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದ ನಾಡಿನ ಗಡಿ ಪ್ರದೇಶಕ್ಕೆ ಮುಟ್ಟಿದೆ. ಅಂದರೆ ದೇವರಿಂದ ದೂರ ಸರಿದಿದೆ. ಸರಿಯಲ್ಲವೇ? ಆಮೆನ್. ಹೌದು, ಅವರ ಜೀವನದಲ್ಲಿ ಬಂದ ಹೋರಾಟಗಳು, ಕಷ್ಟಗಳು, ಅಲೆಗಳು, ಪ್ರವಾಹಗಳು ಅವರನ್ನು ದೇವರಿಂದ ದೂರ ಸರಿಯುವಂತೆ ಮಾಡಿವೆ. ಅವರು ಗಡಿ ಪ್ರದೇಶದ ಬಳಿಗೆ ಬಂದಿದ್ದಾರೆ. ಅದಕ್ಕಿಂತ ಆಚೆ ಅವರು ಹೋದರೆ ಅವರು ವಾಗ್ದಾನದ ನಾಡಿನಿಂದ ಹೊರಗಿರುತ್ತಾರೆ. ಹೌದು, ಅವರ ಆತ್ಮವು ಹತಾಶೆಗೊಂಡು ನಿರಾಶೆಗೊಂಡು ದೇವರಿಂದ ಹಿಂದೆ ಸರಿದಿದೆ ಮತ್ತು ಈಗ ಯೋರ್ದಾನ್ ಗಡಿ ಪ್ರದೇಶಕ್ಕೆ ಮುಟ್ಟಿದೆ. ಆಮೆನ್. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಯೋರ್ದಾನಿನ ಗಡಿ ಪ್ರದೇಶಕ್ಕೆ ಹೋಗಬೇಡಿರಿ. ನಿಮ್ಮ ಹೋರಾಟಗಳು, ನಿಮ್ಮ ಕಷ್ಟಗಳು ನಿಮ್ಮನ್ನು ಯೋರ್ದಾನಿನ ಗಡಿ ಪ್ರದೇಶಕ್ಕೆ ದೂಡದಿರಲಿ. ಯಾಕೆಂದರೆ ಅಲ್ಲಿಂದ ಸ್ವಲ್ಪ ದೂರ ಸರಿದರೆ ನೀವು ವಾಗ್ದಾನದ ನಾಡಿನಿಂದ ಹೊರಗಿರುತ್ತೀರಿ. ನಿಮಗೆ ಮಂಜೂರು ಮಾಡಲಾಗಿದ್ದ ಪ್ರದೇಶದಿಂದ ಹೊರಗೆ ಉಳಿಯುವಿರಿ. ಯೋರ್ದಾನ್ ಎಂಬುದು ಮಧ್ಯದ ಪ್ರದೇಶವಾಗಿದೆ. ಅದು ವಾಗ್ದಾನದ ನಾಡಿನ ಮತ್ತು ಅನ್ಯ ಜನಾಂಗದವರ ನಾಡಿನ ಮಧ್ಯದ ಪ್ರದೇಶ. ಅದೊಂದು ಅಂಚಿನ ಪ್ರದೇಶವಾಗಿದೆ. ಆದುದರಿಂದ ಅಂಚಿನ ಪ್ರದೇಶಗಳಲ್ಲಿ ವಾಸಿಸಬೇಡಿರಿ. ನೀವು ಈ ಬದಿಗೂ ಅಲ್ಲ ಆ ಬದಿಗೂ ಅಲ್ಲವಾಗುತ್ತೀರಿ. ನೀವು ನಿಮ್ಮ ವಾಗ್ದಾನದ ನಾಡನ್ನು ಸೇರಿದ್ದೀರಾ. ಯೋರ್ದನ್ ಅಂತಹ ನಡುವಿನ ಪ್ರದೇಶ. ಅಂತಹ ಪ್ರದೇಶಗಳಲ್ಲಿ ಎಂದಿಗೂ ವಾಸಿಸಬೇಡಿರಿ. ಆಮೆನ್. ಹೌದು, ಮಧ್ಯದ ಪ್ರದೇಶಗಳಲ್ಲಿ, ಗಡಿ ಪ್ರದೇಶಗಳಲ್ಲಿ ಮತ್ತು ಅಂಚುಗಳಲ್ಲಿ ಎಂದಿಗೂ ವಾಸಿಸಬೇಡಿರಿ. ಹೌದು, ನಿಮ್ಮ ಹೋರಾಟಗಳು, ಕಷ್ಟಗಳು ನಿಮ್ಮನ್ನು ಎಂದಿಗೂ ಅಷ್ಟು ದೂರಕ್ಕೆ ದೂಡದಿರಲಿ. ಹೌದು, ಕೆಲವೊಂದು ಜನರನ್ನು ಅವರ ಕಷ್ಟಗಳು
ಅಷ್ಟು ದೂರಕ್ಕೆ ಯೋರ್ದಾನ್ನಂತಹ ಪ್ರದೇಶಕ್ಕೆ ದೂಡುತ್ತವೆ. ಆದರೆ ಅದು ನೀವು ಇರಬೇಕಾದಂತಹ, ವಾಸಿಸಬೇಕಾದಂತಹ ಸ್ಥಳವಲ್ಲ. ಎರಡನೆಯ ಸ್ಥಳವು ಹೆರ್ಮೋನ್ ಶಿಖರಗಳು. ಹೌದು, ಹೆರ್ಮೋನ್ ಶಿಖರಗಳು ಉತ್ತರ ದಿಕ್ಕಿನ ಗಡಿ ಪ್ರದೇಶಗಳಾಗಿವೆ. ಅವುಗಳು ಪರ್ವತ ಪ್ರದೇಶಗಳಾಗಿವೆ. ಅದು ಸಹ ಒಂದು ಅಂಚಿನ ಪ್ರದೇಶವಾಗಿದೆ. ಇಸ್ರೇಲ್ ಜನರು ಅಲ್ಲಿಯವರೆಗೆ ಹೋಗಿದ್ದಾರೆ. ಈ ಪರ್ವತಗಳು ಹಿಮದಿಂದ ಆವೃತವಾಗಿವೆ. ಇದು ಅತ್ಯಂತ ತಂಪಾದ ಸ್ಥಳವಾಗಿದೆ. ಹಿಮದಿಂದ ಕೂಡಿದ ಪ್ರದೇಶ. ಕೆಲವೊಮ್ಮೆ ಜನರು ತಮ್ಮ ಕಷ್ಟ ನೋವಿನಲ್ಲಿ ಅತ್ಯಂತ ತಣ್ಣಗಿನ ಪ್ರದೇಶಕ್ಕೆ ಜಾರುತ್ತಾರೆ. ಹೌದು, ಹೆರ್ಮೋನ್ ಪರ್ವತ ಶಿಖರಗಳು ತಣ್ಣಗಿನ ಪ್ರದೇಶಗಳಾಗಿವೆ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಹೆರ್ಮೋನ್ ಪರ್ವತಗಳ ಬಳಿಗೆ ದೂಡಿಕೊಂಡು ಹೋಗಬೇಡಿರಿ. ಅಲ್ಲಿ ಎಲ್ಲವೂ ತಣ್ಣಗಾಗಿದೆ. ಅಲ್ಲಿ ಆತ್ಮಿಕ ಹಸಿವಾಗಲಿ ದೇವರ ಬಗೆಗಿನ ಬಾಯಾರಿಕೆಯಾಗಲಿ ಇರುವುದಿಲ್ಲ. ಅಲ್ಲಿ ಪವಿತ್ರಾತ್ಮನ ಬೆಂಕಿಯ ಜ್ವಾಲೆಯೂ ಇರುವುದಿಲ್ಲ. ಪ್ರತಿಯೊಂದು ತಣ್ಣಗಾಗಿರುತ್ತದೆ. ದೇವರ ಪ್ರಸನ್ನತೆಯಿಂದ ಬಹುದೂರ ಸರಿದ ಸ್ಥಳ, ಬಹು ದೂರದ ಸ್ಥಳ. ಹೌದು, ನಿಮ್ಮ ಜೀವನದ ಕಷ್ಟಗಳು, ಹೋರಾಟಗಳು, ನೋವುಗಳು ನಿಮ್ಮನ್ನು ದೇವರ ಪ್ರಸನ್ನತೆಗೆ ತರುವ ಬದಲು ಅವುಗಳು ನಿಮ್ಮನ್ನು ಹೆರ್ಮೋನ್ ಪರ್ವತದ ಬಳಿಗೆ ದೂಡಿವೆ. ತಣ್ಣಗಾದ ಆರಾಧನೆ. ಅವರ ಹೃದಯವು ತಣ್ಣಗಾಗಿದೆ. ಹೌದು, ಇಲ್ಲಿ ದೇವರ ವಾಕ್ಯದಲ್ಲಿ ಈ ಉತ್ತರ ಪ್ರದೇಶದ ಗಡಿಭಾಗದ ಬಗ್ಗೆ ಹೇಳುವುದು ಅಂದರೆ ಅದು ದೇವರಿಂದ, ದೇವರ ಪ್ರಸನ್ನತೆಯಿಂದ ಬಹುದೂರ ಸರಿದ ಸ್ಥಳವೆಂದು. ಆಮೆನ್. ಆದುದರಿಂದ ಉತ್ತರದ ಗಡಿ ಪ್ರದೇಶಗಳಲ್ಲಿ, ಆತ್ಮಿಕವಾಗಿ ತಣ್ಣಗಾದ ಪ್ರದೇಶದಲ್ಲಿ ನೀವು ಕಂಡುಕೊಳ್ಳಬೇಡಿರಿ. ಭಾವನಾತ್ಮಕವಾಗಿ ತಣ್ಣಗಾದ ಸ್ಥಳ, ನೀವು ಜನಸಮೂಹದಿಂದ ದೂರ ಸರಿದಿದ್ದೀರಿ. ನಿಮ್ಮಲ್ಲಿ ಆರಾಧನೆಗೋಸ್ಕರ ಹಸಿವಿರುವುದಿಲ್ಲ. ನೀವು ಅಲ್ಲಿ ಎಂದಿಗೂ ಹರ್ಷಚಿತ್ತರಾಗಿ ಆತನ ಪ್ರಸನ್ನತೆಯಲ್ಲಿ ಇರಲು ಸಾಧ್ಯವಿಲ್ಲ. ನೀವು ಹರ್ಷಚಿತ್ತರಾಗಿ ಉತ್ಸಾಹ ಧ್ವನಿಯೊಂದಿಗೆ ದೇವಾಲಯಕ್ಕೆ ಬರಲು ಅಸಾಧ್ಯ. ಯಾಕೆಂದರೆ ಯಾವುದೋ ಒಂದು ಕಡೆ ನಿಮ್ಮ ಪ್ರಾಣವು ಹೆರ್ಮೋನ್ ಪರ್ವತ ಶಿಖರದ ಬಳಿ ವಾಸಿಸುತ್ತಾ ಇದೆ. ಹೌದು, ನೀವು ಅನುಭವಿಸಿದ ನಿರಾಶೆಗಳು, ಅಪಧೈರ್ಯಗಳು, ನಿರುತ್ಸಾಹಗಳು ನಿಮ್ಮನ್ನು ತಣ್ಣಗಿನ ಪ್ರದೇಶಕ್ಕೆ, ಭಾವನಾತ್ಮಕವಾಗಿ ತಣ್ಣಗಿನ ಪ್ರದೇಶ, ನಿಮ್ಮ ಹೃದಯವು ತಣ್ಣಗಾಗಿದೆ ಆತ್ಮೀಯ ವಿಷಯಗಳಿಗೆ. ಅಲ್ಲಿ ಎಲ್ಲವೂ ಒಣಗಿದೆ. ಅಲ್ಲಿ ಹಿಮದ ಗಟ್ಟಿಗಳು ಮಾತ್ರ ಇವೆ. ಆಮೆನ್. ಹಾಲೆಲೂಯ. ಮೂರನೆಯ ಸ್ಥಳವು ಮಿಸಾರ್ ಬೆಟ್ಟಗಳು. ಇವುಗಳು ಹೆರ್ಮೋನ್ ಪರ್ವತಗಳಂತೆ ಎತ್ತರದ ಪ್ರದೇಶಗಳಲ್ಲ, ಆದರೆ ಇವುಗಳು ಚಿಕ್ಕದಾದ ಬೆಟ್ಟಗಳ ಪ್ರದೇಶ. ಅವುಗಳ ಬಗ್ಗೆ ಹೇಳುವುದಾದರೆ ಅವುಗಳು ಯಾವುದೇ ಮಹತ್ವ ಅಥವಾ ಗಮನಾರ್ಹವಾದ ಪ್ರದೇಶಗಳಲ್ಲ. ಹೌದು, ಹೆರ್ಮೋನ್ ಪರ್ವತಗಳು ಅತಿ ಎತ್ತರ ಪರ್ವತ ಶ್ರೇಣಿಗಳು, ಹಿಮದಿಂದ ಆವೃತಗೊಂಡಿವೆ. ಅದಕ್ಕೆ ಹೋಲಿಸಿದರೆ ಮಿಸಾರ್ ಬೆಟ್ಟಗಳು ಅತಿ ಚಿಕ್ಕದಾಗಿಯೂ
ಮಹತ್ವವಲ್ಲದ ಸ್ಥಳವಾಗಿದೆ. ಆಮೇನ್. ಇದು ಸ್ವಾನುಕಂಪದ ತನಗೆ ಮಹತ್ವವಿಲ್ಲವೆಂಬ ಭಾವನೆಗಳಿಂದ ಇರುವುದು ಅಥವಾ ತನ್ನದೇ ಆದ ಅಪರಾಧ ಮತ್ತು ಅಪಮಾನದ ಭಾವನೆಗಳಿಂದ ಇರುವುದರ ನೆರಳಾಗಿದೆ. ನೀವು ನಿಮ್ಮನ್ನೇ ಅಲ್ಪವಾಗಿ ಕಾಣುವ ಸ್ಥಿತಿ, ನಿಮ್ಮ ಮಹತ್ವವನ್ನು ಕಳೆದುಕೊಂಡ ಸ್ಥಿತಿ, ನಿಮ್ಮ ಉದ್ದೇಶವನ್ನು ಕಳೆದುಕೊಂಡ ಸ್ಥಿತಿ ಮಾತ್ರವಲ್ಲ, ದೇವರ ಹೃದಯದಲ್ಲಿ ನಿಮ್ಮನ್ನೇ ಅಲ್ಪವಾಗಿಸಿ ಮಹತ್ವವನ್ನು ಕಳೆದುಕೊಂಡ ಅನುಭವವನ್ನು ಅನುಭವಿಸುವ ಸ್ಥಿತಿ. ದೇವರ ಜೊತೆಯಲ್ಲಿ ಯಾವುದೇ ಉದ್ದೇಶವಿಲ್ಲವೆಂಬ ಮನಸ್ಥಿತಿ. ನನ್ನ ದೇವರೇ, ನನ್ನ ಪ್ರಾಣವು ಕುಗ್ಗಿ ಹೋಗಿದೆ, ಆದುದರಿಂದ ನಾನು ನಿನ್ನನ್ನು ಸ್ಮರಿಸುತ್ತೇನೆ. ಹೌದು, ಇಲ್ಲಿ ಕೀರ್ತನಗಾರನು ಹೇಳುತ್ತಾನೆ, ನಾನು ಯೋರ್ದನ್ ಗಡಿ ಪ್ರದೇಶದಲ್ಲಿ ಇದ್ದರೂ, ಹೆರ್ಮೋನ್ ಪರ್ವತ ಶ್ರೇಣಿಗಳಲ್ಲಿ ಇದ್ದರೂ, ಮಿಸಾರ್ ಬೆಟ್ಟಗಳ ಪ್ರದೇಶದಲ್ಲಿ ಇದ್ದರೂ ನಾನು ನಿನ್ನನ್ನು ಸ್ಮರಿಸುತ್ತೇನೆ. ಆಮೆನ್. ಹಾಲೆಲೂಯ್ಯ. ಆದುದರಿಂದ ನೀವು ಯಾವುದೇ ಕಷ್ಟಗಳಲ್ಲಿ ಹಾದು ಹೋದರೂ ಸಹ ನೀವು ಮೊದಲಿಗೆ ದೇವರನ್ನು ಸ್ಮರಿಸಬೇಕಾದ ಅಗತ್ಯವಿದೆ. ಆಮೆನ್. ಹೌದು, ನನ್ನ ಪ್ರಾಣವು ನನ್ನ ದೇವರನ್ನು ಸ್ಮರಿಸುತ್ತದೆ. ಆದರೆ ಅನೇಕ ಸಲ ಜನರು ಯೋರ್ದನ್ ಗಡಿ ಪ್ರದೇಶಗಳಲ್ಲಿ, ಹೆರ್ಮೋನ್ ಪರ್ವತ ಶ್ರೇಣಿಗಳಲ್ಲಿ ಹಾಗೂ ಮಿಸಾರ್ ಬೆಟ್ಟಗಳಲ್ಲಿ ಕಳೆದು ಹೋಗುತ್ತಾರೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಆ ಕಷ್ಟಗಳಿಂದ ಹಾದು ಹೋಗುವಾಗ ಅವರು ದೇವರನ್ನು ಮರೆತಿದ್ದಾರೆ. ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ಆ ಸಮಯದಲ್ಲಿ ದೇವರನ್ನು ಸ್ಮರಿಸಬೇಕೆಂದು. ಆಮೆನ್. ನೀವು ಪೂರ್ವ ಗಡಿಗಳಿಗೆ ಅಥವಾ ಉತ್ತರದ ಗಡಿಗಳಿಗೆ ಅಥವಾ ಯಾವುದೇ ಮಹತ್ವವಲ್ಲದ ಸ್ಥಳಗಳಿಗೆ ಹೋಗುವುದು ಮುಖ್ಯವಲ್ಲ. ಆದರೆ ಅತಿ ಮುಖ್ಯವಾದದ್ದು, ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ನೀವು ದೇವರನ್ನು ಸ್ಮರಿಸಬೇಕು. ಹೌದು, ದೇವರನ್ನು ಸ್ಮರಿಸಬೇಕು. ಆಮೆನ್. ಹಾಲೆಲೂಯ್ಯ. ವಾಕ್ಯ 8 ಓದುವ. ಯೆಹೋವನು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು, ರಾತ್ರಿ ವೇಳೆಯಲ್ಲಿಯೂ ಆತನ ಕೀರ್ತನೆ ನನ್ನಲ್ಲಿರುವುದು. ನನ್ನ ಜೀವಾಧಾರಕನಾದ ದೇವರನ್ನು ಪ್ರಾರ್ಥಿಸುವೆನು. ಆಮೆನ್. ಹೌದು, ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು, ರಾತ್ರಿಯ ವೇಳೆಯಲ್ಲಿಯೂ ಆತನ ಕೀರ್ತನೆ ನನ್ನಲ್ಲಿರುವುದು. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ರಾತ್ರಿಯ ವೇಳೆಗಳು ನಿಮ್ಮಲ್ಲಿರುವ ಆತನ ಕೀರ್ತನೆಯನ್ನು ಕದಿಯದಿರಲಿ. ಆಮೆನ್. ಹೌದು, ಕೀರ್ತನಗಾರನು ಹೇಳುತ್ತಾನೆ, ರಾತ್ರಿಯ ವೇಳೆಯಲ್ಲಿಯೂ ಆತನ ಕೀರ್ತನೆ ನನ್ನಲ್ಲಿರುವುದು. ಹೌದು, ಇದು ಸಹ ಒಂದು ನಿರ್ಧಾರವಾಗಿದೆ. ರಾತ್ರಿ ವೇಳೆಯಲ್ಲಿಯೂ ಆತನ ಕೀರ್ತನೆ ನನ್ನಲ್ಲಿರುವುದು. ಮತ್ತು ಅವನು ಮುಂದುವರಿಸಿ ಹೇಳುತ್ತಾನೆ, ನನ್ನ ಜೀವಧಾರಕನಾದ ದೇವರನ್ನು ಪ್ರಾರ್ಥಿಸುವೆನು. ಹೌದು, ಆ ಹಾಡುಗಳು, ಆ ಕೀರ್ತನೆಗಳು ದೇವರಿಗೆ ನನ್ನ ಪ್ರಾರ್ಥನೆಗಳಾಗಿವೆ. ಹೌದು, ನನ್ನ ರಾತ್ರಿಯ ಸಮಯದಲ್ಲಿ ನನ್ನ ಸುತ್ತಲೂ ಎಲ್ಲವೂ ತಣ್ಣಗಾಗಿಯೂ ಒಣಗಿಯೂ ಕತ್ತಲಾಗಿಯೂ ಇರುವಾಗ ನಾನು ಆತನನ್ನು ಸ್ಮರಿಸುತ್ತೇನೆ ಮತ್ತು ಆತನ ಕೀರ್ತನೆಯು ಯಾವಾಗಲೂ ನನ್ನಲ್ಲಿರುವುದು. ಆಮೆನ್. ಹಾಲೆಲೂಯ್ಯ. ನನ್ನ ಜೀವನದ ರಾತ್ರಿಯ ಸಮಯಗಳು ಆತನ ಕೀರ್ತನೆಗಳನ್ನು ನನ್ನಿಂದ ಕದಿಯಲು ಸಾಧ್ಯವಾಗಲಿಲ್ಲ ಮತ್ತು ಅವುಗಳು ನನಗೆ ದೇವರಿಗೆ ನನ್ನ ಪ್ರಾರ್ಥನೆಗಳಾಗಿವೆ. ಹೌದು, ಅವುಗಳು ನನ್ನ ದೇವರಿಗೆ
ನನ್ನ ಪ್ರಾರ್ಥನೆಗಳಾಗಿವೆ. ಅದೊಂದು ನಿರ್ಧಾರವಾಗಿದೆ. ಹೌದು, ರಾತ್ರಿಯ ಅಥವಾ ಕಷ್ಟದ ಸಮಯಗಳು ನನ್ನಲ್ಲಿರುವ ದೇವರ ಕೀರ್ತನೆಗಳನ್ನು ಕದಿಯಲು ನಾನು ಬಿಡಲಿಲ್ಲ. ಆಮೆನ್, ಹಾಲೆಲೂಯ. ಹೌದು, ರಾತ್ರಿಯ ಸಮಯಗಳು ವಸ್ತುಗಳನ್ನು ಕದಿಯುತ್ತವೆ. ಕಳ್ಳನು ಬರುವುದು ರಾತ್ರಿಯ ಸಮಯದಲ್ಲಿ. ಆದುದರಿಂದ ರಾತ್ರಿಯ ಸಮಯಗಳು ನಿಮ್ಮ ಹಾಡನ್ನು ಕದಿಯದಿರಲಿ, ನಿಮ್ಮ ಪ್ರಾರ್ಥನೆಗಳನ್ನು ಸಹ. ಆಮೆನ್, ಹಾಲೆಲೂಯ. ವಾಕ್ಯವನ್ನು ಮುಂದುವರಿಸುವ. ನಾನು ನನ್ನ ಶರಣನಿಗೆ, ದೇವರೇ, ಯಾಕೆ ನನ್ನನ್ನು ಮರೆತು ಬಿಟ್ಟಿ? ನಾನು ಯಾಕೆ ಶತ್ರುಬಾಧೆಯಿಂದ ದುಃಖಿಸುತ್ತಾ ವಿಕಾರಿಯಾಗಿ ಅಲೆಯಬೇಕು ಎಂದು ಮೊರೆಯಿಡುವೆನು. ನನ್ನ ವಿರೋಧಿಗಳು ನಿನ್ನ ದೇವರು ಎಲ್ಲಿ ಎಂದು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ನನ್ನ ಎಲುಬುಗಳೆಲ್ಲ ಮುರಿದ ಹಾಗಿವೆ. ಆಮೆನ್. ಹೌದು, ಇಲ್ಲಿ ಕೀರ್ತನಗಾರನು ಇರುವ ಸ್ಥಳವು ದೇವರು ಆತನನ್ನು ಮರೆತಿದ್ದಾನೆ ಎಂದು ಭಾವಿಸಿದ ಸ್ಥಳ. ನಾನು ಯಾಕೆ ಶತ್ರುಬಾಧೆಯಿಂದ ದುಃಖಿಸುತ್ತಾ ವಿಕಾರಿಯಾಗಿ ಅಲೆಯಬೇಕು ಎಂದು ಮೊರೆಯಿಡುವ ಸ್ಥಳ. ಅವನು ದುಃಖಿಸುತ್ತಾನೆ. ಕಣ್ಣೀರು ಹಗಲಿರುಳು ಹರಿಯುತ್ತದೆ. ಅವನ ಕಣ್ಣೀರೇ ಅವನ ಆಹಾರವಾಗಿದೆ. ಮತ್ತು ಅವನು ಅವನ ವಿರೋಧಿಗಳು ನೀಡುವ ಬಾಧೆಯ ಬಗ್ಗೆ ಮಾತಾಡುತ್ತಾನೆ. ನನ್ನ ವಿರೋಧಿಗಳು ನಿನ್ನ ದೇವರು ಎಲ್ಲಿ ಎಂದು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ನನ್ನ ಎಲುಬುಗಳೆಲ್ಲ ಮುರಿದ ಹಾಗಿವೆ. ಹೌದು, ಅವನ ಶತ್ರುಬಾಧೆಯು ಎಷ್ಟೊಂದು ಕಠಿಣವಾಗಿದೆ ಎಂದರೆ ಅವನ ಎಲುಬುಗಳೆಲ್ಲ ಮುರಿದ ಆ ಅನುಭವ ಅವನಿಗೆ ಆಗುತ್ತದೆ. ಹೌದು, ಆ ಶತ್ರುವಿನ ಬಾಧೆಯು ಎಷ್ಟೊಂದು ನೋವಿನಿಂದ ಒಳಗೊಂಡಿದೆ ಎಂದು ಮತ್ತು ಅವನ ಪ್ರಾಣವು ಅನುಭವಿಸುವ ಆ ನೋವನ್ನು ಅವನು ದೈಹಿಕವಾಗಿ ಅವನ ಎಲುಬುಗಳು ಮುರಿದಾಗ ಆಗುವ ನೋವಿಗೆ ಹೋಲಿಸುತ್ತಾನೆ. ಹೌದು, ಅದೊಂದು ತುಂಬ ನೋವಿನ ಪರಿಸ್ಥಿತಿಯಾಗಿದೆ ದೇಹಕ್ಕೆ. ಅದೇ ರೀತಿ ಅದೇ ನೋವನ್ನು ಅವನ ಪ್ರಾಣವು ಅನುಭವಿಸುತ್ತದೆ ಎಂದು ಅವನು ತಿಳಿಸುತ್ತಾನೆ. ನಿಮಗೆ ಅರ್ಥವಾಗುತ್ತದಲ್ಲವೇ? ಆಮೆನ್. ಹೌದು, ಅವನು ಹೇಳುವುದು ಶತ್ರು ನೀಡುವ ಆ ಬಾಧೆಯು ಅವನ ಎಲುಬುಗಳು ಮುರಿದಂತಹ ಅನುಭವವನ್ನು ನೀಡುತ್ತದೆ ಎಂದು. ಮತ್ತು ಅವನು ಹೇಳುತ್ತಾನೆ, ಆ ನೋವು ತುಂಬ ಸೂಕ್ಷ್ಮವಾದ ನೋವೆಂದು. ಆಮೆನ್. ನನ್ನ ವಿರೋಧಿಗಳು ನಿನ್ನ ದೇವರು ಎಲ್ಲಿ ಎಂದು ಯಾವಾಗಲೂ ನನ್ನನ್ನು ಗೇಲಿ ಮಾಡುತ್ತಾರೆ. ಅವನ ದಬ್ಬಾಳಿಕೆಯು ಕಠಿಣವಾಗಿದೆ. ಅವನ ಪರಿಸ್ಥಿತಿಯು ಕಠಿಣವಾಗಿದೆ. ಅವೆಲ್ಲವುಗಳು ಅವನನ್ನು ಭಾರದಿಂದ ಕುಗ್ಗಿಸುತ್ತವೆ. ಅವನ ಪ್ರಾಣವು ನಿರುತ್ಸಾಹಗೊಂಡು ತಗ್ಗಿ ಹೋಗಿದೆ. ಆದರೂ ದೇವರು ಪ್ರತ್ಯಕ್ಷಗೊಳ್ಳಲಿಲ್ಲ. ಆದರೂ ಇಲ್ಲಿ ಕೀರ್ತನಗಾರನು ಹೇಳುತ್ತಾನೆ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ಹೌದು, ಎಲ್ಲ ಸನ್ನಿವೇಶಗಳು ಅವನನ್ನು ಇನ್ನೂ ದೇವರ ಅಗಾಧತೆಗೆ ದೂಡುತ್ತವೆ. ಹೇಳಿ, ಅಗಾಧವು ಅಗಾಧಕ್ಕೆ ಕರೆಯುತ್ತದೆ. ಆಮೆನ್. ಹೌದು, ಅವನು ಹೇಳುತ್ತಾನೆ, ಇವೆಲ್ಲವುಗಳು ನನ್ನನ್ನು ಇನ್ನೂ ಮುಂದಕ್ಕೆ ದೂಡುತ್ತವೆ. ದೇವರ ಅಗಾಧತೆಗೆ ಹಂಬಲಿಸುವಂತೆ ನನ್ನೊಳಗೆ ಮಹತ್ವದ ಪರಿವರ್ತನೆಯನ್ನು ಮಾಡಿದೆ. ಅದು ನನ್ನ ದೇವರ ಬಳಿಗೆ ಆತನನ್ನು ಹುಡುಕಲು ಇನ್ನೂ ಹೆಚ್ಚಾಗಿ ಹುರಿದುಂಬಿಸುತ್ತದೆ. ಆಮೆನ್. ನನ್ನ ಹೃದಯದ ಆಳದಿಂದ, ನನ್ನ ಅಪಧೈರ್ಯದ ಆಳದಿಂದ
ನನ್ನ ನೋವಿನ ಆಳದಿಂದ, ನನ್ನ ಕಷ್ಟಗಳ ಆಳದಿಂದ, ನನ್ನ ದಬ್ಬಾಳಿಕೆಯ ಆಳದಿಂದ, ನನ್ನ ಹೋರಾಟಗಳ ಆಳದಿಂದ ನಾನು ದೇವರಿಗೆ ಮೊರೆ ಇಡುತ್ತೇನೆ ಮತ್ತು ಆತನ ಅಗಾಧತೆಗೆ ಪ್ರವೇಶಿಸಲು ಆತನನ್ನು ಹುಡುಕಲು ಪ್ರಯತ್ನಿಸುತ್ತೇನೆ. ಆಮೆನ್. ಹಾಲೆಲೂಯ. ಆದುದರಿಂದ ನಿಮ್ಮ ಕಷ್ಟಗಳು ಮತ್ತು ನೋವುಗಳು ನಿಮ್ಮನ್ನು ಯೋರ್ದನ್ ಗಡಿ ಪ್ರದೇಶಕ್ಕೆ ಅಥವಾ ಹೆರ್ಮೋನ್ ಪರ್ವತ ಶಿಖರಗಳಿಗೆ ಅಥವಾ ಮಹತ್ವವಲ್ಲದ ಮಿಸಾರ್ ಬೆಟ್ಟಗಳಿಗೆ ದೂಡಬಹುದು ಅಥವಾ ದೇವರ ಪ್ರಸನ್ನತೆಗೆ ಆತನನ್ನು ಹುಡುಕಲು ಅಗಾಧತೆಯು ಅಗಾಧಕ್ಕೆ ಕರೆಯುವಂತೆ ನೀವು ದೇವರ ಬಳಿಗೆ ಬರಲು ಪ್ರಯತ್ನಿಸಬಹುದು. ಆಮೆನ್. ನಿನ್ನ ಜಲಪಾತಗಳಿಂದ ಉಂಟಾಗುವ ಮಹಾಘೋಷವು. ಹಾಲೆಲೂಯ್ಯ. ವಾಕ್ಯ 11. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನೂ ದೇವರೂ ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಇಲ್ಲಿ ಕೀರ್ತನಗಾರನು ಅವನ ಪ್ರಾಣವನ್ನು ಕೇಳುತ್ತಾ ಇದ್ದಾನೆ. ನೀನು ಯಾಕೆ ಕುಗ್ಗಿ ಹೋಗಿದ್ದಿ, ಓ ನನ್ನ ಪ್ರಾಣವೇ? ಮತ್ತು ಅವನ ಪ್ರಾಣಕ್ಕೆ ಹೇಳುತ್ತಾನೆ, ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನೂ ದೇವರೂ ಆಗಿದ್ದಾನೆ. ಹೌದು, ಅಂತಹ ಸಮಯಗಳಲ್ಲಿ ನೀವು ದೇವರನ್ನು ಕರೆಯುವ ಅಗತ್ಯವಿದೆ. ಹೌದು, ಅಂತಹ ಸಂದರ್ಭಗಳಲ್ಲಿ ನಿಮ್ಮ ಪರಿಸ್ಥಿತಿಯನ್ನು ದೇವರ ಎದುರಿಗೆ ನೀವು ತರಬೇಕು ಮತ್ತು ನಿಮ್ಮ ಪರಿಸ್ಥಿತಿಯ ಬಗ್ಗೆ ದೇವರಲ್ಲಿ ಸಂವಾದವನ್ನು ನಡೆಸಬೇಕು. ಹೌದು, ಕೆಲವೊಂದು ಸಮಯದಲ್ಲಿ ನೀವು ನಿಮ್ಮ ಪ್ರಾಣದೊಡನೆ ಸಂವಾದವನ್ನು ನಡೆಸಿ ಅದನ್ನು ಹುರಿದುಂಬಿಸುವ ಅಗತ್ಯವಿದೆ. ದೇವರ ವಾಕ್ಯದ ಪ್ರಕಾರ ನಿಮ್ಮ ಇಚ್ಛೆಯನ್ನು ಉಪಯೋಗಿಸಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಆಮೆನ್. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನೂ ದೇವರೂ ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಆಮೆನ್. ಈ ಎಲ್ಲ ಕಷ್ಟಗಳು ನನ್ನ ನಿರೀಕ್ಷೆಯನ್ನು ಅವುಗಳು ಕದಿಯಲು ನಾನು ಬಿಡಲಿಲ್ಲ. ಹೌದು, ನನ್ನ ಜೀವನದಲ್ಲಿ ಎದ್ದ ಅಲೆಗಳು, ಬಂದ ಪ್ರವಾಹಗಳು ಅಥವಾ ರಾತ್ರಿಯ ಸಮಯಗಳು ದೇವರಲ್ಲಿದ್ದ ನನ್ನ ನಿರೀಕ್ಷೆಯನ್ನು ಕದಿಯಲು ಬಿಡಲಿಲ್ಲ. ನಾನು ನನ್ನ ನಿರೀಕ್ಷೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇನೆ ಮತ್ತು ನಾನು ಹೇಳಿದೆನು, ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನೆಂದು. ಹೌದು, ನನ್ನ ಜೀವನದಲ್ಲಿ ಏನಾದರೂ ಬಂದರೂ ಸಹ ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಹೌದು, ನಾನು ಆತನನ್ನು ಸ್ತುತಿಸುತ್ತಿರುವೆನು. ಆಮೆನ್. ಹಾಲೆಲೂಯ್ಯ. ಕೀರ್ತನೆ 42 ವಾಕ್ಯ 5. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನೂ ದೇವರೂ ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಆಮೆನ್. ಹೌದು, ಇಲ್ಲಿ ಕೀರ್ತನಗಾರನು ಏನನ್ನು ಬಯಸುತ್ತಾನೆ? ಆತನ ಮುಖಭಾವದ ಆಧಾರದಿಂದ. ಆತನ ಮುಖಭಾವ ಎಂದರೇನು? ದೇವರ ಪ್ರಸನ್ನತೆ, ಸರಿಯಲ್ಲವೇ? ಹೌದು, ನಾನು ಒಂದನ್ನು ಬಯಸುತ್ತೇನೆ, ಅದೇ ನನ್ನ ದೇವರ ಪ್ರಸನ್ನತೆಯನ್ನು, ದೇವರ ಪ್ರಸನ್ನತೆಯಿಂದ ಬರುವ ಸಹಾಯವನ್ನು. ಆಮೆನ್. ದೇವರ ಪ್ರಸನ್ನತೆಯು ಪ್ರತ್ಯಕ್ಷವಾಗುವುದನ್ನು, ಅದನ್ನು ನನ್ನ ಪ್ರಾಣವು ಬಯಸುತ್ತದೆ. ಆತನ ಕ್ರಿಯಾತ್ಮಕವಾದ ಪ್ರಸನ್ನತೆ. ಆಮೆನ್. ಹೌದು, ಅದನ್ನು
ಆತನು ಪ್ರದರ್ಶಿಸಬೇಕೆಂದು ಅವನು ಬಯಸುತ್ತಾನೆ, ಸರಿಯಲ್ಲವೇ? ಹೌದು. ಅವನು ಹಾದು ಹೋಗುವ ಪ್ರತಿಯೊಂದು ಹೋರಾಟಗಳು, ಕಷ್ಟಗಳು ಅವನನ್ನು ದೇವರನ್ನು ಇನ್ನೂ ಹೆಚ್ಚಾಗಿ ಹುಡುಕುವಂತೆ ಅವನನ್ನು ಪ್ರಚೋದಿಸುತ್ತವೆ. ಹಾಲೆಲೂಯ. ಹೌದು, ಅವನು ಹೇಳುತ್ತಾನೆ, ಆತನ ಮುಖಭಾವವನ್ನು ನಾನು ಹುಡುಕುತ್ತೇನೆ, ಆತನ ಪ್ರಸನ್ನತೆಯನ್ನು. ಹೌದು, ಅವನು ದೇವರ ಸಾನ್ನಿಧ್ಯಕ್ಕೆ ಬರಲು ಅಪೇಕ್ಷಿಸುವಾಗ ಅವನು ಹೇಳುತ್ತಾನೆ, ನಾನು ಯಾವಾಗ ನಿನ್ನ ಸಾನ್ನಿಧ್ಯವನ್ನು ಸೇರಲಿ ಮತ್ತು ನಿನ್ನ ಮುಖಭಾವವನ್ನು ನೋಡಲಿ. ಹೌದು, ನನ್ನ ಪ್ರಾಣ ನನ್ನೊಳಗೆ ಬಾಯಾರಿಕೆಯಿಂದ ಕೂಡಿದೆ, ಹೇಗೆ ಜಿಂಕೆಯು ನೀರಿನ ತೊರೆಗಳನ್ನು ಬಯಸುವ ಹಾಗೆ. ಹೌದು, ದೇವರ ಪ್ರಸನ್ನತೆಗೆ ಬಂದು ಆತನ ಸಹಾಯವನ್ನು ಪಡೆಯಲು. ಆಮೇನ್. ಹಾಲೆಲೂಯ. ಹೇಳಿ, ನಾನು ಆತನ ಸಾನ್ನಿಧ್ಯಕ್ಕೆ ಬರಲು ಆಶಿಸುತ್ತೇನೆ. ಆತನ ಪ್ರಸನ್ನತೆಯಿಂದ ಬರುವ ಸಹಾಯವನ್ನು ಪಡೆಯಲು ಅಲ್ಲಿಯವರೆಗೆ ನಾನು ನಿರೀಕ್ಷಿಸುತ್ತೇನೆ. ಹೌದು, ನಾನು ನನ್ನ ದೇವರನ್ನು ನಿರೀಕ್ಷಿಸುತ್ತೇನೆ ಮತ್ತು ನನ್ನೆಲ್ಲ ಕಷ್ಟಗಳ ನಡುವೆ ನಾನು ಆತನನ್ನು ಸ್ತುತಿಸುತ್ತೇನೆ. ಹಾಲೆಲೂಯ. ಆಮೆನ್. ನಿಮ್ಮ ಜೀವನದಲ್ಲಿ ನೀವು ಹಾದು ಹೋಗುವ ತೊಂದರೆಗಳು, ಕಷ್ಟಗಳು, ಅಲೆಗಳು ನಿಮ್ಮನ್ನು ದೇವರ ಅಗಾಧತೆಗೆ ತೆಗೆದುಕೊಂಡು ಹೋಗುತ್ತವೆ. ಆಮೆನ್. ಹೌದು, ನಮ್ಮ ದೇವರು ಅಗಾಧತೆಯ ದೇವರಾಗಿದ್ದಾನೆ ಮತ್ತು ಆತನಲ್ಲಿ ಅನೇಕ ಅಗಾಧವಾದ ವಿಷಯಗಳಿವೆ. ಹಾಲೆಲೂಯ. ಯೇಸುವೇ ಸ್ತೋತ್ರ. ವಂದನೆ ಯೇಸುವೇ. ಇವತ್ತಿನ ದೇವರ ವಾಕ್ಯಗೋಸ್ಕರ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಹಾಲೆಲೂಯ. ಆಮೆನ್. Hallelujah. Hallelujah. The Lord shall build his church, and the gates of hell shall not prevail against it. Amen. Hallelujah. Continue to build every life in this place, Lord. Continue to fill their lives with good things, Lord, with precious and pleasant things, Lord. Every life in this place, we bring them under your blood and lordship, Lord. Everyone under the sound of the voice, we bring their lives under your blood, Lord. Surround your children with your mercy and with your goodness, Lord. Oh, you show them the paths of life, Lord. In your presence, Lord, there is fullness of joy. Surround the lives of your people with your goodness and mercy, Lord. Oh, may there be sounds of rejoicing and gladness in their houses, Lord. The voice of melody, Lord. Into your hands I entrust every life, Lord. Continue to build them up, Lord. Continue to transform their lives, Lord. Continue to fill them with good things, Father, for your glory. In Jesus' name, amen. May the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord be with you. Shalom.